ಇನ್ನು ಈ ಚರ್ಚೆ ವಿಷಯದ ಚೌಕಟ್ಟನ್ನು ನಿರ್ಮಿಸುವ 4 ಪ್ರಮುಖ ಪ್ರಶ್ನೆಗಳು ನಿಮ್ಮ ಮುಂದೆ. ಅನುಮೋದನೆ ಟೈಮಿಂಗ್ ಪ್ರಶ್ನಿಸುವವರ, ರಾಜಕಾರಣದ ಆರೋಪ ಮಾಡುವವರಿಗೆ ಇದರ ಉಪಯೋಗಗಳು ಕಾಣ್ತಿಲ್ವಾ ಅಂತ. ಅಲ್ಲ, ಚುನಾವಣೆ ಬರ್ತಿದೆ, ಯಾವ ಭಾಗದಲ್ಲಿ ನೀವು ಮತವನ್ನ ಗಳಿಸಬೇಕು ಅಂತಿದ್ದೀರಿ, ಆ ಭಾಗದ ಒಂದು ಪ್ರಮುಖ ವಿಷಯವಾಗಿ ಇದು ಉಳಿದಿತ್ತು. 2018ರಲ್ಲಿ ಯಾರು ಏನು ಹೇಳಿದ್ರಿ, 2016ರಲ್ಲಿ ಯಾರು ಏನು ಮಾಡಿದ್ರಿ, ಇದೆಲ್ಲ ಚರ್ಚೆ ವಿಷಯ. ಆದರೆ ಅದನ್ನ ಚರ್ಚೆ ಮಾಡೋಣ, ಎಲ್ಲದಕ್ಕೂ ರಾಜಕೀಯ ಅಂಟಿಸ್ತಾ ಹೋಗ್ಬಿಟ್ರೆ ಟೈಮಿಂಗ್ ನೋಡಿ ಅಂತೀರಿ. ಇನ್ಯಾವಾಗ ಮಾಡಬೇಕಿತ್ತು? 2 ತಿಂಗಳು ಮುಂದೆ ಮಾಡಿದ್ರೆ ಅಥವಾ 2 ತಿಂಗಳು ಹಿಂದೆ ಮಾಡಿದ್ರೆ ಒಪ್ಕೋತಿದ್ರಾ? ಇಲ್ಲ, ಅವತ್ತು ರಾಜಕಾರಣನೇ. ಇನ್ನು ಅನುಮೋದನೆಯಿಂದ ಕೆಲಸ ಶುರು ಆಗುತ್ತಾ ಅಥವಾ ಚುನಾವಣೆಗಾಗಿ ಭರವಸೆಯ ಹೇಳಿಕೆ ಕೊಡ್ಲಾಗ್ತಿದ್ಯಾ? ಅಂದರೆ ಮೂಗಿಗೆ ತುಪ್ಪ ಒರೆಸೋ ಕೆಲಸ ಆಗಬಾರ್ದು. ಹಾಗಿಲ್ಲ ನಮ್ಮ ಉದ್ದೇಶ ಅನ್ನೋದಾದ್ರೆ ಸರ್ಕಾರ ತ್ವರಿತವಾಗಿ ಏನು ಮಾಡಬೇಕು? ಇನ್ನು ಅನುಮೋದನೆಯಿಂದಾಗಿ ಕಾಂಗ್ರೆಸ್ನ ಉತ್ತರ ಕರ್ನಾಟಕ ಮತಗಳನ್ನು ಸೆಳೆಯುವಂಥ ಸಾಧ್ಯತೆಗಳನ್ನ ಕುಗ್ಗಿಸ್ತಾ ಬಿಜೆಪಿ. ಉದ್ದೇಶ ಅದು ಅಂತ ಹೇಳೋದು ಕಷ್ಟ ಆಗ್ಬೋದು, ಆದರೆ ಇದೂ ಒಂದು ಸಾಧ್ಯತೆ ಅಂತ ನಾವು ಒಪ್ಪಬೇಕಾ? ಇನ್ನು ಕಡೆ ಪ್ರಶ್ನೆ, ಗೋವಾದಲ್ಲಿ ಪ್ರಬಲ ಪ್ರತಿಪಕ್ಷ ಇಲ್ಲದಿರೋದೇ ಒಂದು ರೀತಿಯಲ್ಲಿ ಅನುಮೋದನೆ ನೀಡೋದಕ್ಕೆ ಕೇಂದ್ರ ಸರ್ಕಾರಕ್ಕೆ ಸಹಕಾರಿ ಆಯ್ತಾ ಅಂತ. ಅಲ್ಲಿ ಇದ್ದಂಥ ಕಾಂಗ್ರೆಸ್ ಶಾಸಕರೆಲ್ಲ ಹೆಚ್ಚು ಕಮ್ಮಿ ಬಹುತೇಕ ಎಲ್ಲರೂ ಬಿಜೆಪಿಯನ್ನು ಸೇರಿಬಿಟ್ರು. ಇವತ್ತು ಕಾಂಗ್ರೆಸ್ ಅಲ್ಲಿ ವಿರೋಧ ಪಕ್ಷ ಹೆಸರಿಗೆ, ವಿಧಾನಸಭೆಯಲ್ಲಿ ಅವರ ಸ್ಥಾನಗಳು ಎಷ್ಟು ಅನ್ನೋದು ಹೇಳದೇ ಇದ್ರೆ ಒಳ್ಳೆಯದು, ಸಿಂಗಲ್ ಡಿಜಿಟಲ್ ಇದ್ದಾರೆ. ಇಂಥ ಒಂದು ದುರ್ಬಲ ವಿಪಕ್ಷ ಇದೆ ಅಲ್ಲಿ ಅಂತ ತಿಳ್ಕೊಂಡೇನೆ ಹೇಗಿದ್ರು ಟ್ರಿಪಲ್ ಇಂಜಿನ್ನು, ಕರ್ನಾಟಕದಲ್ಲಿ ಚುನಾವಣೆ ಇದೆ, ಗೋವಾದಲ್ಲಿ ನಮ್ಮದೇ ಸರ್ಕಾರ ಮ್ಯಾನೇಜ್ ಮಾಡೋಣ, ಕೇಂದ್ರದಲ್ಲಿ ನಾವೇ ಇದ್ದೀವಿ, ಅನುಮೋದನೆ ಕೊಡೋಣ, ಇದಾ ಸ್ಟ್ರಾಟಜಿ. ಇದೆಲ್ಲ ಸ್ಟ್ರಾಟಜಿಯ ಹಿಂದೆ ಒಂದಷ್ಟು ಚರ್ಚೆ ಕೂಡ ನಡೀತು, ಇವತ್ತು ನಡೀತು. ಗೋವಾ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ಅವರು ಒಂದು ಸಭೆಯನ್ನು ಕರೆದ್ರು, ವಿಶೇಷ ಸಂಪುಟ ಸಭೆ. ಅದರ ಒಂದಷ್ಟು ನಿರ್ಧಾರಗಳು. ಪ್ರಮೋದ್ ಸಾವಂತ್ ಅವರ ಹೇಳಿಕೆಯನ್ನು ಕೇಳೋಣ. ಅದಕ್ಕೆ ಪ್ರತ್ಯುತ್ತರವಾಗಿ ಗೋವಿಂದ ಕಾರಜೋಳ ಅವರು ಕೂಡ ಮಾತನಾಡಿದ್ದಾರೆ, ರಾಜ್ಯದ ಜಲಸಂಪನ್ಮೂಲ ಸಚಿವರು. ಏನು ಹೇಳಿದ್ದಾರೆ ಕೇಳೋಣ. सेंट्रल वॉटर कमिशनान जो डीपीआर अप्रूव केला तो डीपीआर फाटी घेवचो, म्हणजे तो सब्जेक्टेड टू आसूनी. तेंच्यांनी वेगवेगळी एनओसी फ्रॉम द फॉरेस्ट डिपार्टमेंट, एनवायरमेंट डिपार्टमेंट, तेंच्यांनी वेगवेगळी एनओसी सांगल्या. पण आमचो पयलो डिमांड केंद्र सरकाराकडे आसतलो की सीडब्ल्यूसीचो जो डीपीआर अप्रुवल दिला, जी डीपीआर तेंच्यांनी जो एनओसी दिल्ली डीपीआर बोर्ड्स आणि स्टेट वायल्ड लायफ तांकां ज्यो परमिशन्स लागता आमी कर्नाटकाक नोटीस इश्यू करपाचें आसा. रिगार्डिंग दॅट तुम्ही वायल्ड लायफ सेंच्युरीन जे उदक कंटिन्युअसली वता तेजेर तुम्ही डायवर्ट करू शकना. हाजे रोखड्योच आमी आयच्या दिसा भितर आमी ह्यो नोटीस इश्यू करपाक घेतलेल्यो आसा. बट ताज्या पयलीं आज आमी डेलिगेशन जे आसा, म्हणजे ऑल लेजिस्लेटिव्ह पार्टी डेलिगेशन्स हे वेळ पडलो जाल्यार PM, HM आनी जलशक्ती मंत्रालय हांकां मेळून हो विशय जो आसा आमच्या कडल्यान डिस्कस करपाचे आनी आमचेर खंयच्याच पद्दतीत गोंयचेर अन्याय. ನಮ್ಮ ಗೋವಾ ಮಿತ್ರರಿಗೆ ಹೇಳಲಿಕ್ಕೆ ಬಯಸ್ತೇನೆ, ನಾವು ಒಕ್ಕೂಟದ ವ್ಯವಸ್ಥೆ ಇದ್ದೀವಿ, ವ್ಯವಸ್ಥೆ ಒಳಗಿದ್ದೀವಿ. ಭಾರತದ ಸಂವಿಧಾನದ ಅಡಿಯಲ್ಲಿ ನಾವು ಆಡಳಿತವನ್ನು ಮಾಡ್ತಾ ಇದ್ದೀವಿ. ಫೆಡರಲ್ ಸಿಸ್ಟಮ್ ಆಫ್ ಗೌರ್ಮೆಂಟ್ನಲ್ಲಿ ಇರ್ತಕ್ಕಂಥವ್ರು ನ್ಯಾಯಾಧಿಕರಣದೊಳಗೆ ಕುಡಿಯುವ ನೀರಿಗೆ ಹಂಚಿಕೆ ಆದದಕ್ಕೆ ತಕರಾರು ಮಾಡೋದು ಎಷ್ಟು ಸರಿ? ಮಾಡಬಾರ್ದು. ಕುಡಿಯುವ ನೀರಿಗಾಗಿ ಅನೇಕ ಬಾರಿ ಈ ದೇಶದ ಸುಪ್ರೀಂ ಕೋರ್ಟು ಕೂಡ ಹೇಳಿದೆ. ಸುಪ್ರೀಂ ಕೋರ್ಟ್ ಹೇಳಿದ್ದನ್ನು ನಾವು ಈ ದೇಶದ ಕಾನೂನನ್ನು ತಿಳ್ಕೊಳ್ತೀವಿ, ಲಾ ಆಫ್ ದಿ ಲ್ಯಾಂಡ್. ಯಾರೂ ಕೂಡ ಇದಕ್ಕೆ ತಕರಾರು ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಶಾಸನಬದ್ಧವಾಗಿ ನ್ಯಾಯಾಧಿಕರಣದಿಂದ ಸಿಕ್ಕಿರ್ತಕ್ಕಂಥ ನೀರನ್ನು ನಾವು ಉಪಯೋಗ ಮಾಡ್ಕೊಳ್ಳಿಕ್ಕೆ ಯಾವ ಡೊಣ್ಣೆ ನಾಯಕನ ಅರ್ಪಣೆನೂ ಬೇಕಾಗಿಲ್ಲ. ಅಬ್ಜೆಕ್ಷನ್ಗೂ ನಾವು ಕೇರ್ ಮಾಡಬೇಕು. ಒಂದು ನಮ್ಮ ಗೋವಾ ಇಲ್ಲಿ ನಿನ್ನೆ ಅಷ್ಟೇ ಹುಬ್ಬಳ್ಳಿಯಲ್ಲಿ ಪ್ರಮುಖ ರಸ್ತೆಗಳು, ವೃತ್ತಗಳಲ್ಲಿ ರೈತ ಸಂಘಟನೆಗಳು, ಬಿಜೆಪಿಯ ಕಾರ್ಯಕರ್ತರು ಮೆರವಣಿಗೆ ಮಾಡಿ ಪ್ರಹ್ಲಾದ್ ಜೋಶಿ ಅವರಿಗೆ ಜೈಕಾರ ಹಾಕಿ, ಯಡಿಯೂರಪ್ಪನವರ ಮತ್ತು ಬಸವರಾಜ ಬೊಮ್ಮಾಯಿಯವರ ಭಾವಚಿತ್ರಗಳನ್ನ ಹಿಡಿದು ದೊಡ್ಡ ಮೆರವಣಿಗೆಯನ್ನು ಮಾಡಿ ಅದಕ್ಕೆ ವಿಜಯೋತ್ಸವ ಅನ್ನೋ ಒಂದು ಅಭಿಯಾನದ ಹೆಸರನ್ನು ಕೊಟ್ಟುಬಿಟ್ರು. ಅವರು ಒಂದು ಕಡೆಯಲ್ಲಿ ವಿಜಯ ಪತಾಕೆಯನ್ನು ಹಾರಿಸ್ತಿದ್ರೆ, ಮತ್ತೊಂದು ಕಡೆ ಯಾವ ಕಾರಣಕ್ಕಾಗಿ ಅಂತ ಪ್ರಶ್ನೆ ಕೇಳ್ಕೊಂಡು ಇವತ್ತು ಕಾಂಗ್ರೆಸ್ ಜನ ಆಂದೋಲನ ಸಮಾವೇಶವನ್ನು ಆಯೋಜಿಸಿದೆ ಹುಬ್ಬಳ್ಳಿಯಲ್ಲಿ. ಒಂದು ರೀತಿಯಲ್ಲಿ ಕಾಂಗ್ರೆಸ್ ಚೆಕ್ಮೇಟ್ ಆಗಬಾರ್ದು ಅನ್ನೋ ಉದ್ದೇಶದಿಂದಾನೇ ಇವತ್ತು ಈ ಸಮಾವೇಶನ ಆಯೋಜನೆ ಮಾಡಲಾಯ್ತಾ ಅಂತ ಇವರ ಮಾತು, ಅವರ ಮಾತು ಕೇಳೋಣ. ಅವ್ರು ಹೇಳ್ತಾರೆ ನಾವು ಔಟ್ಡೇಟೆಡ್ ಆಗಿವೆ ಅಂತೇಳಿ. ನಾವು ಔಟ್ಡೇಟೆಡ್ ಆಗಿಲ್ಲ, ನಿಮ್ಮ ಬಿಜೆಪಿ ಕ್ರೆಡಿಬಿಲಿಟಿ ಔಟ್ಡೇಟೆಡ್ ಆಗೈತಿ, ನಿಮ್ಮ ಕ್ರೆಡಿಬಿಲಿಟಿ ಎಕ್ಸ್ಪೈರ್ ಆಗೈತಿ.
ನಾನು ಈ ಸಂದರ್ಭದಲ್ಲಿ ಇಷ್ಟೇ ಹೇಳ್ತೀನಿ, ಕಾಂಗ್ರೆಸ್ ಹುಟ್ಟಾಕಿರ್ತಕ್ಕಂಥ ಈ ಕಳಸಾ ಬಂಡೂರಿ ನಾಲಾ ಯೋಜನೆ ಇದನ್ನು ಮುಗಿಸ್ಬೇಕಾದ್ರೆ ಕಾಂಗ್ರೆಸ್ ಹಾಗೇನೆ ರಾಜಕೀಯ ಇಚ್ಛಾಶಕ್ತಿ ಇದ್ರೆ ಮಾತ್ರ ಸಾಧ್ಯ. ಅದು ನಾವು 2005-6ರಲ್ಲಿ ಲೋಕಸಭೆಯಲ್ಲಿ ಕಾಲಿಂಗ್ ಅಟೆನ್ಷನ್ ಅನ್ನು ಮಂಡಿಸಿ, ಗಮನಹರಿಸುವ ಸೂಚನೆಯನ್ನು ಮಂಡಿಸಿ ನಾವು ಒತ್ತಾಯ ಮಾಡಿದ್ವಿ, ನೀವು ಮಹದಾಯಿ ನೀರಿನ ನಮ್ಮ ಪಾಲನ್ನ, ಕುಡಿಯುವ ನೀರಿನ ಪಾಲನ್ನ ಬಿಟ್ಟು ಉಳಿದದ್ದನ್ನ ಟ್ರಿಬ್ಯುನಲ್ಗೆ ಒಪ್ಪಿಸ್ರಿ ಅಂತ. ಅದನ್ನ ಮಾಡಲಿಲ್ಲ. ಅದಾದ ನಂತರ ಒಂದು ಹನಿ ಕುಡಿಯುವ ನೀರನ್ನ ಕೊಡೋದಿಲ್ಲ ಅಂತ ಹೇಳಿ ಸೋನಿಯಾ ಗಾಂಧಿ ಅವರು ಗೋವಾದಲ್ಲಿ ಹೋಗಿ ಘಂಟಾಘೋಷವಾಗಿ ಸಾರಿ ಬರ್ತಾರೆ. ನಾವು ಯೋಜನಾ ವರದಿಯನ್ನ ತಯಾರಿಸಿ ಮುಂದೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡಿದಾಗ 2006ರಲ್ಲಿ ಸಮ್ಮಿಶ್ರ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಅಲ್ಲಿನ ಕಾಂಗ್ರೆಸ್ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಹೋಗ್ತದೆ. ಅದಾದ ನಂತರ ಟ್ರಿಬ್ಯುನಲ್ ಆಧಾರದ ಮೇಲೆ ನಾವು ಟ್ರಿಬ್ಯುನಲ್ ಹೋದಾಗೂ ಸಹಿತ ನಾವು ಕಾಲುವೆಯನ್ನು ಕಟ್ಟಿದ್ರೆ ಕಾಲುವೆಗೆ ನೀರು ಹೋಗಲಾರದಂತೆ ಗೋಡೆಯನ್ನು ಕಟ್ಟಿದ್ರಿ. ಈ ಗೋಡೆ ಕಟ್ಟಿದ್ದಕ್ಕೂ ಸೋನಿಯಾ ಗಾಂಧಿ ಅವರ ಸ್ಟೇಟ್ಮೆಂಟ್ಗೂ ಅಥವಾ ನಿಮ್ಮ ಕಾಂಗ್ರೆಸ್ ಸರ್ಕಾರ 2006ರಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಕ್ಕೂ ಅಥವಾ ಮನಮೋಹನ್ ಸಿಂಗ್ ಸರ್ಕಾರ ಟ್ರಿಬ್ಯುನಲ್ ಕುಡಿಯುವ ನೀರಿನ ಸಮಸ್ಯೆಯನ್ನು ಇತ್ಯರ್ಥ ಮಾಡಲಾರದೆ ಟ್ರಿಬ್ಯುನಲ್ ಕಳಿಸಿದ್ದಕ್ಕೂ ಇದು ಒಂದು ರೀತಿಯಲ್ಲಿ ಫುಲ್ ಸರ್ಕಲ್ ಆಯ್ತಾ ಅಂತ. SR ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಇದರ ಒಂದು ಅಧ್ಯಯನವನ್ನ ನಡೆಸುವಂತ ಸಮಿತಿಯನ್ನ ಮಾಡಿದ್ರು. SR ಬೊಮ್ಮಾಯಿ ಅವರು ಅಂದ್ರೆ ಇವತ್ತಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ತಂದೆ. ಅವರು ಮುಖ್ಯಮಂತ್ರಿ ಆದಾಗ ಅವರು ಬಹಳ ಉತ್ಸಾಹದಿಂದ ಇದನ್ನ ಕೈಗೆತ್ಕೊಂಡಿದ್ರು. ಹೆಚ್ಚು ಕಮ್ಮಿ 1 ದಶಕದ ಕಾಲ ಅವರ ಅಧ್ಯಯನದ ವರದಿಗೆ ಯಾವುದೇ ಮಾನ್ಯತೆ ಸಿಗಲಿಲ್ಲ, ಅದ್ರ ಮೇಲೆ ಯಾವುದೇ ಕ್ರಮ ಕೂಡ ಆಗಲಿಲ್ಲ. ಇವತ್ತಿನ ಮುಖ್ಯಮಂತ್ರಿ ಅವತ್ತಿನ ದಿನ ಬೇರೆ ಪಕ್ಷದಲ್ಲಿದ್ದಾಗ MLC ಆಗಿ ಜನತಾದಳದಲ್ಲಿ ಇದ್ರ ಅವತ್ತು 250 ಕಿಲೋಮೀಟರ್ ಪಾದಯಾತ್ರೆ ಮಾಡಿದ್ರು. ಅಂದ್ರೆ ಅವ್ರಿಗೆ ಗೊತ್ತಿದೆ ಈ ವಿಷಯ ರಾಜ್ಯಕ್ಕೆ, ವಿಶೇಷವಾಗಿ ಉತ್ತರ ಕರ್ನಾಟಕಕ್ಕೆ ಯಾವ ರೀತಿಯ ಪ್ರಭಾವ ಬೀರುತ್ತೆ ಅಂತ. ನಾವು ಬರೀ ಜನರ ಜೀವನದ ಬಗ್ಗೆ ಮಾತಾಡ್ತಿಲ್ಲ, ಈ ಸಂದರ್ಭದಲ್ಲಿ ಚುನಾವಣೆ ಮೇಲೆ ಬೀರುವಂಥ ಪ್ರಭಾವದ ಬಗ್ಗೆ ಕೂಡ ನಾವು ಮಾತನಾಡಬೇಕಾಗತ್ತೆ. ನನ್ನ ಜೊತೆ ಮಾತನಾಡ್ತಾರೆ ಇವತ್ತು ತೇಜಸ್ವಿನಿ ಗೌಡ ಅವರು, ಡಾಕ್ಟರ್ ತೇಜಸ್ವಿನಿ ಗೌಡ ಅವರು. ನಮಸ್ಕಾರ ಮೇಡಮ್, ಸ್ವಾಗತ ನಿಮಗೆ. ನಟರಾಜ್ ಗೌಡ ಅವರಿದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ನಮಸ್ಕಾರ ನಟರಾಜ್ ಗೌಡ್ರೆ, ಸ್ವಾಗತ ನಿಮಗೆ. ನಮಸ್ತೆ. ಅಶೋಕ್ ಚಂದ್ರಗಿ ಅವರಿದ್ದಾರೆ, ಕಳಸಾ ಬಂಡೂರಿ ಹೋರಾಟ ಸಮಿತಿಯ ಕನ್ವೀನರ್ ಆಗಿ ಕೆಲಸ ಮಾಡಿದಂಥವ್ರು. ನಮಸ್ಕಾರ ಅಶೋಕ್ ಚಂದ್ರಗಿ ಅವರಿಗೆ, ಸ್ವಾಗತ ನಿಮಗೆ. ವೀರೇಶ್ ಸೋಬರ್ದ್ ಮಠ ಅವರಿದ್ದಾರೆ, ಅವರು ಕೂಡ ಹೋರಾಟ ಸಮಿತಿಯ ಸದಸ್ಯರು, ಕಳಸಾ ಬಂಡೂರಿ ಹೋರಾಟಗಾರರು. ನಮಸ್ಕಾರ ವೀರೇಶ್ ಸೋಬರ್ದ್ ಮಠ ಅವರೇ. ಸರ್ ನಮಸ್ತೆ. ಮೊದಲನೇದಾಗಿ ನನ್ನ ಎಲ್ಲ ಅತಿಥಿಗಳಿಗೂ ಹೊಸ ವರ್ಷದ ಹೊಸ ಕ್ಯಾಲೆಂಡರಿನ ಹಾರ್ದಿಕ ಶುಭಾಶಯಗಳು. ಒಳ್ಳೇದಾಗ್ಲಿ. ಇಲ್ಲಿ ನಾನು ನಿಮಗೆ ಕೇಳಿದ್ರೆ ಏನಾಗುತ್ತೆ ಗೊತ್ತಾ, ನಾನು ಹೇಳ್ತೀನಿ 2018ರಲ್ಲಿ ಚುನಾವಣೆಯಲ್ಲಿ ನಿಂತು ಮೇಡಮ್ ಯಡಿಯೂರಪ್ಪನವ್ರು ಹೇಳಿದ್ರು, ಒಂದು ಲೆಟರ್ ತೋರಿಸಿದ್ರು ಹುಬ್ಬಳ್ಳಿನಲ್ಲಿ, ನಾವು ಸರ್ಕಾರಕ್ಕೆ ಬಂದು 24 ಗಂಟೆನಲ್ಲಿ ಕಾಮಗಾರಿ ಶುರು ಮಾಡ್ತೀವಿ ಅನ್ನೋ ಭರವಸೆ ಕೊಟ್ಟಿದ್ರು ಅಂತ ಹೇಳ್ತೀವಿ. ಅವಾಗ ಅವ್ರು ಹೇಳ್ತಾರೆ ಅಲ್ಲ ಕಡೆಗೆ ಅವರು ಮಾಡ್ತಿದೀವಲ್ವಾ ಅಂತ. ಆಮೇಲೆ ನಾನು ನಿಮಗೆ ಹೇಳಕ್ ಬಿಟ್ರೆ ಅವ್ರು ಏನು ಹೇಳ್ತಾರೆ ಗೊತ್ತಾ, 2016ರಲ್ಲಿ ಕಳಸಾ ಬಂಡೂರಿ ಹೋರಾಟಗಾರರ ಮೇಲೆ ಲಾಠಿ ಚಾರ್ಜ್ ಮಾಡಿಸಿದ್ ಯಾವ ಸರ್ಕಾರ ಅಂತ ಕೇಳ್ಬಿಡ್ತಾರೆ. ರಾಜಕಾರಣಕ್ಕೆ ಆಮೇಲೆ ಬರೋಣ. ನಾನು ಫಸ್ಟು ಅಶೋಕ್ ಚಂದರ್ಗಿ ಅವ್ರ ಹತ್ರ ಮಾತನಾಡ್ತೀನಿ. ಅಶೋಕ್ ಚಂದರ್ಗಿ ಅವರೇ, ವೀರೇಶ್ ಸೋಬರ್ದ್ ಮಠ ಅವರೇ, ಇಬ್ಬರಿಗೂ ಒಂದು ರೀತಿಯಲ್ಲಿ ನೀವು ಕನ್ವಿನ್ಸ್ಡ್ ಇದ್ದೀರಾ? ಅಂದ್ರೆ ನಿಮಗೆ ಒಂದು ತೃಪ್ತಿ ಇದೆಯಾ? ಹೌದಪ್ಪ ಈಗ ಕೆಲಸ ಆಗುತ್ತೆ, ಈ ಅನುಮೋದನೆ ನಿಜವಾಗ್ಲೂ ಪರಿಣಾಮಕಾರಿ, ಅರ್ಥಪೂರ್ಣ. ಅಶೋಕ್ ಚಂದರ್ಗಿ ಅವರೇ ದಯವಿಟ್ಟು. ಈಗ 2019 ಫೆಬ್ರವರಿ 27ಕ್ಕೆ ಕೇಂದ್ರ ಸರ್ಕಾರ ಗೆಜೆಟ್ ನೋಟಿಫಿಕೇಶನ್ ಮಾಡ್ತು. ಯಾವುದು ಮಹದಾಯಿ ಅವಾರ್ಡ್, ಟ್ರಿಬ್ಯುನಲ್ ಅವಾರ್ಡ್. ಆಮೇಲೆ ಅದಕ್ಕೂ ಪೂರ್ವದಲ್ಲಿ 24/12/2019ಕ್ಕೆ ಬಸವರಾಜ ಬೊಮ್ಮಾಯಿ ಅವರಿಗೆ ಕೇಂದ್ರದ ಪರಿಸರ ಸಚಿವರ ಪ್ರಕಾಶ್ ಜಾವಡೇಕರ್ ಒಂದು ಪತ್ರ ಬರೀತಾರೆ. ಬೊಮ್ಮಾಯಿ ಅವರು ಹೋಮ್ ಮಿನಿಸ್ಟರ್ ಆಗಿ ಇಲ್ಲಿ ಮಾತುಕತೆಗೆ ಹೋಗಿದ್ರು. Karnataka can start the work on Kalasa Banduri Nala project after gazette notification of the tribunal, necessary forest and wildlife permissions ಅಂತೇಳಿ ಅವರಿಗೆ ಇದಕ್ಕೆ ಯಾವುದು ಕುಡಿಯುವ ನೀರು ಸಲುವಾಗಿ ಯಾವುದು ಅನುಮತಿ ಬೇಕಾಗಿಲ್ಲ, ಆದ್ರೆ ನೀವು ಅಲ್ಲಿ ಮಾಡಬಹುದು ಅಂತ ಯಾವ ಬರೀತಾರೆ. 24/12ಕ್ಕೆ ಬೊಮ್ಮಾಯಿ ಅವರು ಹೋಮ್ ಮಿನಿಸ್ಟರ್ ಇದ್ದಾಗ ಬರೆದ ಪತ್ರ ಇದೆ ಜಾವಡೇಕರ್ ಆಗಿದ್ದು. 19 ಫೆಬ್ರವರಿ 20 ನೋಟಿಫಿಕೇಶನ್ ಆಗಿದೆ. ಆ ನಂತರ ಈ ದಿಶೆತಿ ಇಲೆಕ್ಷನ್ ಬಂದಾಗ ಎಲ್ಲ ಕೆಲಸ ಅರ್ಜೆನ್ಸಿಗೆ ಎಲ್ಲ ಮಾಡ್ತಾ ಇದ್ದಾರೆ. ಯಾವುದೇ ಸರ್ಕಾರ, ಕಾಂಗ್ರೆಸ್ ಇರಲಿ ಬಿಜೆಪಿ ಇರಲಿ, ತಮ್ಮ ಪೊಲಿಟಿಕಲ್ ಮೈಲೇಜ್ ಅಥವಾ ಪೊಲಿಟಿಕಲ್ ಹಿತಾಸಕ್ತಿಯಿಂದ ಈ ಇಶ್ಯೂ ನೋಡ್ತಾ ಇದ್ದಾರೆ ಹೊರತಾಗಿ ರಾಜಕಾರಣ ಬಿಟ್ಟು ಮಾಡ್ತಾ ಇರ್ತಾ ಇಲ್ಲ. ಅಲ್ಲ ಅಶೋಕ್ ಚಂದ್ರಗಿ ಅವರೇ, ಒಂದ್ ಮಾತೇಳಿ, ಚುನಾವಣೆ ಸಂದರ್ಭದಲ್ಲಿ ಅವ್ರು ಮಾತ್ರ ಯಾಕೆ ನಮ್ಮನ್ನು ಬಳಸ್ಕೋಬೇಕು? ನಾವು ಕೂಡ ಅವ್ರನ್ನ ಬಳಸ್ಕೊಳ್ಳೋಣ. ಅಲ್ಲ, ಚುನಾವಣೆ ಹೆಸರಲ್ಲಿ ನಿಜವಾಗ್ಲೂ ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಗದಗಿನ 13 ತಾಲೂಕು ಪಟ್ಟಣಗಳಿಗೆ ಕುಡಿಯೋ ನೀರಿನ ಒಂದು ಪೂರೈಕೆ ಆಗುತ್ತೆ ಅಂದ್ರೆ ನಾವು ಯಾಕೆ ಹೂ ಅನ್ಬೇಕು? ನಾವು ಒಪ್ಪೋಣ ಅಲ್ಲ ಅದನ್ನ. ರಾಜಕಾರಣ ಸರಿ, ಅದನ್ನ ಮಾತಾಡೋಣ ಆಮೇಲೆ, ಬಟ್ ವೈ ನಾಟ್ ಅಂತ ಅಶೋಕ್ ಚಂದ್ರಗಿ ಅವರೇ. ಅದೇ ಈಗ ಇಂಪ್ಲಿಮೆಂಟೇಶನ್ ಅಷ್ಟೇ ಉಳಿದಿದೆ. ಎಲ್ಲರೂ ಮಾತಾಡ್ತಾರೆ ಅನುಷ್ಠಾನ ಆಗ್ಬೇಕು, ರಾಜಕಾರಣ ಬರಬಾರ್ದು ಅಂತೇಳಿ.
ಇವತ್ತು ಗೋವಾದವರು ಒಂದು ಕ್ಯಾಬಿನೆಟ್ ಮೀಟಿಂಗ್ ಮಾಡಿದ್ರಲ್ಲ ಬೆಳಿಗ್ಗೆ ಮುಂಜಾನೆ ಪ್ರಮೋದ್ ಸಾವಂತ್ ಅವರು, ಅದು ಬಹಳ ಗಂಭೀರವಾಗಿ ಇವತ್ತು ನೋಡಿದ್ದೀನಿ, ನಾನು ಲೈವ್ ನೋಡಿದ್ದೇನೆ. ಅವರಲ್ಲಿ ಕಾಂಗ್ರೆಸ್ ಸಂಖ್ಯೆ ಎಷ್ಟೇ ಇರಲಿ, ಬಿಜೆಪಿ ಸಂಖ್ಯೆ ಎಷ್ಟೇ ಇರಲಿ, ಇಡೀ ಗೋವೆಯ ಸಂಘಟನೆಗಳಾಗಲಿ ಪರಿಸರವಾದಿಗಳಿರಲಿ ಅಲ್ಲಿ ಮಿನಿಸ್ಟರ್ ಅವ್ರಿಗಿದ್ದಷ್ಟು ಇದ್ರ ಬಗ್ಗೆ ಜಿದ್ದಿ ಅದನ್ನೇ ನಾವು ಕರ್ನಾಟಕದಲ್ಲಿ ನೋಡ್ತಾ ಇಲ್ಲ. ನೋಡಿ ಅವ್ರು ಎಷ್ಟೊಂದು ಅದು 2019 ಫೆಬ್ರವರಿ 27 ಗೆಜೆಟ್ ಆದ್ರೂ ಸಹಿತ 19, 20, 21, 22 ಆದ್ರೂ ಇದು ಅನುಷ್ಠಾನ ಮಾಡುವಲ್ಲಿ ಕರ್ನಾಟಕದ ಯಾವರೇ ಮುಖ್ಯಮಂತ್ರಿ ಇರಲಿ ಸರಿಯಾಗಿ ಕ್ರಮ ಕೈಗೊಳ್ಳಿಲ್ಲ. ಅವ್ರು ಗೋವೆದವ್ರು ಒಂದಿಲ್ಲ ಒಂದು ಅಡ್ಡಿ ಮಾಡ್ತಾ ಬಂದ್ರು, ಅವ್ರು ಸಕ್ಸಸ್ ಆದ್ರು. ಬೆಳಗಾವಿ ಅಷ್ಟು ಇಲ್ಲ ಗೋವೆ. ನಾನ್ ಹೇಳ್ತಾ ಇದ್ದೇನೆ, ಇದಕ್ಕೆ ನೀವು 2019 ಫೆಬ್ರವರಿ 27ರಿಂದ ಯಾಕೆ ಗಪ್ ಕೂತ್ರಿ? ಯಾರೇ ಮಿನಿಸ್ಟರ್ ಇರ್ಲಿ, ಯಾರೇ ಪಕ್ಷ ಇರ್ಲಿ, 2 ವರ್ಷ 3 ವರ್ಷ ನೀವು ಕಾಲಹರಣ ಮಾಡಿದ್ರಲ್ಲ. ಸರ್ಕಾರ ನಿಮ್ಮದೇ, ಕೇಂದ್ರ ಸರ್ಕಾರದ ಅರಣ್ಯ ಮತ್ತು ಪರಿಸರ ಇಲಾಖೆಯ ಅನುಮತಿ ಇರಬೇಕಾಗಿತ್ತು. ಈ ಮಧ್ಯೆ ಏನಾಯ್ತು, ಹೋದ ವರ್ಷ ಆ DPR ಅನ್ನು ಪರಿಷ್ಕೃತ ಮಾಡ್ತೇವೆ, ಅದನ್ನ ರಿವೈಸ್ ಮಾಡಿಕೊಡ್ತೇವೆ ಅಂದೆ, ಅದನ್ನು ವಿಳಂಬ. ಈಗ ನಾನ್ DPR ಗದ್ದಲದಾಗ ಮುಗಿದು ಹೋಯ್ತು, ಅದರಲ್ಲೇ ವಿಳಂಬ, ಅದರಲ್ಲೇ ಬದಲಾವಣೆ, ಅದರಲ್ಲಿ ಎಸ್ಟಿಮೇಟ್ ಚೇಂಜ್ ಆಯ್ತೇನು? ಗ್ರೌಂಡ್ ನಲ್ಲಿ ಏನಾಯ್ತು ಅಂದ್ರೆ ನೀವು ಅದನ್ನೇ ಮಾಡ್ತಿದ್ರಿ. ಕಾಂಗ್ರೆಸ್ ಅವರು 2007ರಲ್ಲಿ ಸೋನಿಯಾ ಗಾಂಧಿ ಪಣಜಿಯಲ್ಲಿ ಭಾಷಣ ಮಾಡಿ ಬಂದ್ರು, ಮಹದಾಯಿಯ ಒಂದು ಹನಿ ನೀರನ್ನು ಸಹಿತ ಕರ್ನಾಟಕಕ್ಕೆ ನಾವು ಬಿಡೋದಿಲ್ಲ, ಬದ್ಧದೀವಿ ಅಂತ ಹೇಳಿ ಬಂದ್ರು. ಅವರು ಮಾಡಿದ್ದು ಇಷ್ಟೇ, ಇವರು ಮಾಡಿದ್ದು ಇಷ್ಟೇ. ಆದ್ರೆ ಈಗವರೆಗೂ ಗೋವೆ ಡೆಲ್ಲಿಗೆ ಹೋಗ್ತೈತೆ ಸರ್ವಪಕ್ಷ ನಿಯೋಗ ಒಂದ್ 4-5 ದಿವಸದಲ್ಲಿ. ಅವ್ರ ಜಾವಡೇಕರ್ ಆಗಲಿ, ಅರಣ್ಯ ಇಲಾಖೆಯವರಾಗಲಿ ಅವ್ರ ಜೊತೆ ಹೇಗೆ ವ್ಯವಹಾರ ಮಾಡ್ತಾ ಈ ಹಿಂದೆ ಆಗಿದ್ ನೋಡಿದೀವಿ. ನಾವು ಹೋದಂಗ ನಮ್ ರೀತಿ ಬಾಲ ಬಡಿಯೋದು, ಗೋವಾದವ್ರು ಹೋದಾಗ ಗೋವಾ ರೀತಿ ಬಾಲ ಬಡಿಯೋದು. ಇದು ಕೇಂದ್ರ ಸರ್ಕಾರ ಅನುಸರಿಸ್ಕೊಂಡು ಬಂದ ಒಂದು ಇಬ್ಬಗೆಯ ನೀತಿ. ರೈಟ್. ಅಲ್ಲ, ಈಗ ವೀರೇಶ್ ಸೋಬ್ರದ್ ಮಠ ಅವರೇ, ನಿಮ್ಮಲ್ಲಿರುವಂತ ಅಭಿಪ್ರಾಯ ಏನು? ಈಗ ಕಾಮಗಾರಿ ಶುರು ಆಗುವಂತ ಆ ಹಂತದಕ್ಕೆ ನಾವು ತಲುಪಿದೀವ, ಪರಿಣಾಮಕಾರಿಯಾದಂಥ ಒಂದಷ್ಟು ಬೆಳವಣಿಗೆಗಳನ್ನ ನಾವು ಕಾಣ್ತೀವ. ಇಲ್ಲೂ ಬಿಜೆಪಿ, ಪಕ್ಕದಲ್ಲೂ ಬಿಜೆಪಿ, ಮೇಲ್ಗಡೆನೂ ಬಿಜೆಪಿ. ಹಾಗಿದ್ದಾಗ ಟ್ರಿಪಲ್ ಇಂಜಿನ್ ಸರ್ಕಾರದಿಂದ ನಿಮ್ಮ ನಿರೀಕ್ಷೆ ಏನು ಅಂತೀನಿ? ಒಟ್ಟಾರೆ ತಮ್ಮ ಗಮನಕ್ಕೆ ತರಬೇಕಾದ್ರೆ ನಾವು ಈಗಾಗಲೇ ಈ ಮಾದಾಯಿ ಕಳಸಾ ಬಂಡೂರಿ ಯೋಜನೆ ಒಂದು ರೀತಿಯಲ್ಲಿ ರಾಜಕೀಯ ಕೂಸಾಗಿದೆ ಹೊರತಾಗಿ ಈ ಜನರಿಗೆ ತೃಪ್ತಿಕರ ತರುವಂತ ಯಾವುದೇ ಪಕ್ಷದವರಿದ್ರು ಸರಿಯಾಗಿ ಕೆಲಸ ಮಾಡಿಲ್ಲ. ಯಾಕಂದ್ರ 2010ರಲ್ಲಿ ಟ್ರಿಬ್ಯುನಲ್ ರಚನೆ ಆಗಿಂದ ನಾವು ಸುಪ್ರೀಂ ಕೋರ್ಟಿಗೆ 2013 ನವೆಂಬರ್ 3ರಲ್ಲಿ PIL ಹಾಕಿದ ನಂತರ ಟ್ರಿಬ್ಯುನಲ್ ಒಂದು ಜಾಗ ಫಿಕ್ಸ್ ಮಾಡಿದ್ರು. ಅಂದ್ರೆ ಇದ್ರ ಅರ್ಥ ಮಾಡ್ಕೊಳ್ಬೇಕು ಪ್ರತಿಯೊಬ್ಬ ರಾಜಕಾರಣಿಗಳು. ಇವತ್ತು ನಾಳೆ ನಾನು ಅದನ್ನ ಸಂಪೂರ್ಣವಾಗಿ ವರದಿ ನಮ್ದೆಲ್ಲ ಇದೆ, ನಾನು ಬಿಡುಗಡೆ ಮಾಡ್ತಾ ಇದ್ದೀನಿ. ಇಲ್ಲಿ ಯಾರನ್ನೂ ಹೊಗಳೋದಾಗ್ಲಿ ಯಾರನ್ನೂ ತೆಗಳೋದಾಗ್ಲಿ ನನಗೆ ಅವಶ್ಯಕತೆನೂ ಇಲ್ಲ. ಆದ್ರೆ ಈ ಒಂದು ಕಳಸಾ ಬಂಡೂರಿ ಅನ್ನುವಂತ ಯೋಜನೆ ಪ್ರಾರಂಭದಲ್ಲಿ ಹುಟ್ಟಾಕಿದ್ದು ದಿವಂಗತ BM ಹರಿಕೇರಿ ಅವರು. ಕರೆಕ್ಟ್. ಹರಿಕೇರಿ ಅವರ ಮುಖಾಂತರ ಇದೆಲ್ಲ ಹೋರಾಟಗಳು ನಡೆದು 3 ಪಕ್ಷದವರು ಇದಕ್ಕೆ ಭಾಗಿ. ಅಲ್ಲ ವೀರೇಶ್ ಅವರೇ, ಅವ್ರು ಅವತ್ತಿನ ದಿನ ಗುಳೇದ್ ಗುಡ್ಡದ MLA ಇದ್ರು. ಗುಳೇದ್ ಗುಡ್ಡದ MLA ಇದ್ದು BM ಹೊರಕೇರಿ ಅವರು ಅವತ್ತು ಹೇಳಿದ್ರು, ಇಲ್ಲಪ್ಪ ಈ ಜನರಿಗೆ ನೀರ್ ಬೇಕು ಅಂತ. ಇವತ್ತು ನಾವು ಮಾತಾಡ್ತಿದ್ದೀವಿ ಅನುಮೋದನೆ ಬಗ್ಗೆ. ಇದೇ ರೀತಿಯ ಅನುಮೋದನೆ ಅರಣ್ಯ ಇಲಾಖೆಯಿಂದಾನು ಸಿಗಬೇಕಾ? ಇಲ್ವಲ್ಲ. ಕುಡಿಯೋ ನೀರಿಗಲ್ವಾ ನಾವು ಕೇಳ್ತಾ ಇರೋದು. ನಟರಾಜ್ ಗೌಡ್ರೆ, ಇವತ್ತು ನೀವು ಜನಾಂದೋಲನ ಅಂತ ಮಾಡ್ತಿದ್ದೀರಿ. ನಿಮ್ಮನ್ನ ಚೆಕ್ಮೇಟ್ ಮಾಡೋ ಉದ್ದೇಶದಿಂದ ಬಹುಶಃ ಇದು ಮಾಡಿದ್ರು ಅಂತ ಒಂದು ಕ್ಷಣಕ್ಕೆ ನಾವು ಒಪ್ಪಿಬಿಡೋಣ ಅಂತ ಇಟ್ಕೊಳ್ಳಿ. ನೀವು ಉತ್ತರ ಕರ್ನಾಟಕದ ಮತಗಳ ಮೇಲೆ ಕಣ್ಣಿಟ್ಟು ನೀವು ಹುಬ್ಳಿನಲ್ಲಿ ಕಾರ್ಯಕ್ರಮ ಮಾಡಕ್ ಹೋದ್ರಿ. ಹಿಂದಿನ ಬಾರಿ ಏನಾಗಿತ್ತು ನೋಡಿದ್ವಿ. ಸಿನೆ ತಾರೆಯರೆಲ್ಲ ಹೋಗಿ ದೊಡ್ಡ ಸಮಾವೇಶ, ಅವತ್ತಿನ ದಿನ ದೊಡ್ಡ ಸಂದೇಶದ ಪರಿಣಾಮ ಏನೂ ಇಲ್ಲ. ಇವತ್ತು ಜನಾಂದೋಲನ, ಈ ಸಂದೇಶ ಏನೋ, ಪರಿಣಾಮ ಏನು ನೋಡಿ. ಈಗ ಮೇಕೆದಾಟು ಪಾದಯಾತ್ರೆಗೆ ಸರ್ಕಾರ ಮಣಿತ 1,000 ಕೋಟಿ ರೂಪಾಯಿ ಘೋಷಣೆ ಮಾಡಿದ್ರು, ಬಟ್ ಏನು ಕಾರ್ಯಗತ ಬರಲಿಲ್ಲ. ಯಾವ ಪತ್ರನೂ ಮೂವ್ ಆಗಿಲ್ಲ. ಕೇಂದ್ರ ಸರ್ಕಾರದಲ್ಲಿ ಇವರೇನು ಕಮ್ಯುನಿಕೇಶನ್ ಮಾಡ್ತಾ ಇಲ್ಲ. ಅದೇ ರೀತಿ ಇನ್ನೊಂದು ಬಜೆಟ್ ಬಂದ್ಬಿಡುತ್ತೆ, ಕಳಸಾ ಬಂಡೂರಿಗೂ ನಿಯೋಜನೆ ಮಾಡ್ಬಿಡ್ತಾರೆ ದುಡ್ಡು. ತಿಂಗಳಲ್ಲಿ ಬಂತು ಮಾಡ್ಲಿ. ನಾವು ಮಾಡ್ಲಿ ಅಂತಾನೆ ನಾವ್ ಹೇಳ್ತಾ ಇರೋದು. ತ್ವರಿತಗತಿ ಈಗ ಯಾಕೆ 3 ವರ್ಷ ಸುಮ್ಮನಿದ್ದಾರೆ? 2008ರಲ್ಲಿ ಟ್ರಿಬ್ಯುನಲ್ ಬಂತಲ್ಲ, ತೀರ್ಪು ಬಂತಲ್ಲ, ಅವಾಗಿಂದ ಇಲ್ಲಿವರೆಗೆ ಯಾಕೆ ಸುಮ್ಮನಿದ್ದಾರೆ? ಅವಾಗ ಸರ್ಕಾರ ಇದರ ಇವ್ರದೇನೆ ಅಲ್ಲ. ಅವತ್ತಿನ ದಿನ 367 ಹೆಕ್ಟೇರ್ ಅರಣ್ಯ ಪ್ರದೇಶ ಡ್ಯಾಮ್ ಅನ್ನ ಕಟ್ಟೋದಾದ್ರೆ ಅದು ನೀರಲ್ಲಿ ಹೋಗ್ಬಿಡ್ತಿತ್ತು. ಎನ್ವೈರನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಂತ ಒಂದು ಮಾಡಿದ್ರಲ್ಲ, ತಪ್ಪು ಎಲ್ಲಿಂದ ಶುರು ಆಗುತ್ತೆ ಅಂತ ಹೇಳ್ತೀನಿ ಸರ್. 93ನಲ್ಲಿ ಎನ್ವೈರನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಮಾಡಿದಾಗ ಜಾಣತನನೋ ಅಥವಾ ಅದೇನೋ ನಿರ್ಲಕ್ಷ್ಯನೋ ಗೊತ್ತಿಲ್ಲ, ಬರೀ ಕರ್ನಾಟಕಕ್ಕೆ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಅಂತ ಮಾಡ್ಬಿಟ್ರು. ಈಗ ನಿಖಿಲ್ ಈಗ ಎರಡು ವಿಷಯ ಇದೆ. ಒಂದು ನೀರಾವರಿಗೆ, ಇನ್ನೊಂದು ವಿದ್ಯುತ್ ಶಕ್ತಿಗೆ. ನೀರಾವರಿಗೆ ಏನಂದ್ರೆ 4 TMC ನೀರು ನಮ್ಗೆ ಅನುಮೋದನೆ ಪರ್ಮಿಷನ್ ಸಿಕ್ಕಿದೆ.
ಇನ್ನು 1.5 TMC ಆ ಮಹದಾಯಿ ಬೇಸಿನಲ್ಲಿ ಯೂಸ್ ಮಾಡಬೇಕಂತೂ ಇದೆ. ಈಗ 4 TMC ನೀರು ತರಲಿಕ್ಕೆ ಯಾವ ರೀತಿಯ ಅನುಮೋದನೆ ಅಗತ್ಯ ಇಲ್ಲ ಕುಡಿಯೋ ನೀರಿಗೆ. ಬಟ್ ಈ ಕಾಮಗಾರಿ ನೀವು ಯಾಕೆ ಮಾಡ್ಕೊಂಡಿಲ್ಲ, ಯಾಕೆ ಶುರು ಮಾಡಿಲ್ಲ? ಕೇಂದ್ರ ಸರ್ಕಾರದಲ್ಲಿ ಈಗ ಇವರು ಪರಿಸರ ಇಲಾಖೆಯಿಂದ ಇವರು ಅರಣ್ಯ ಇಲಾಖೆದವರು ಅನುಮತಿ ತಗೋಬೇಕು ಅನ್ನೋದಾದ್ರೆ ಯಾಕೆ ಪತ್ರ ವ್ಯವಹಾರ ಮಾಡಿಲ್ಲ? ಯಾಕೆ ಇಲ್ಲಿವರೆಗೂ ಅನುಮತಿ ಕೇಳಲಿಕ್ಕೆ ಪ್ರಯತ್ನ ಮಾಡಿಲ್ಲ ರಾಜ್ಯ ಸರ್ಕಾರ? ಅವ್ರು ಯಾಕಂದ್ರೆ ವಿದ್ಯುತ್ ಶಕ್ತಿ ನೀವು ಮಾಡಲೇಬೇಕು, ಆ ನೀರನ್ನು ಅಲ್ಲೇ ಉಪಯೋಗಿಸಬೇಕು. ನೀರು ಬಿಟ್ಟಿದ್ದಾರೆ. ಆ ಅವಕಾಶವನ್ನ ಈಗ ಯಾರು ಉಪಯೋಗಿಸ್ಕೊತಾರೆ? ಯಾಕೆ? ಆ ಹೋರಾಟಕ್ಕೆ ನಾವು ಮುಂದಾಗಿದ್ದಾಗ ಈಗ ಇವರು ತರಾತರಿನಲ್ಲಿ ನಾವೇನೋ ಮಾಡ್ತೀವಿ ಅಂತ, ಆದ್ರೆ ಇಲ್ಲಿವರೆಗೂ ಕಾರ್ಯಗತ ಆಗಿಲ್ಲ. ಯಾವುದೇ ರೀತಿಯ ಕೇಂದ್ರ ಸರ್ಕಾರದಿಂದ ಕ್ಲಿಯರೆನ್ಸ್ ತೆಗೆದುಕೊಂಡಿಲ್ಲ, ಇವರು ಯಾವುದೇ ರೀತಿಯ ಪತ್ರ ವ್ಯವಹಾರ ಮಾಡಿಲ್ಲ. ಈ ಕೇವಲ ಘೋಷಣೆ ಮಾಡಿ ವಿಜಯೋತ್ಸವ ಮಾಡೋದ್ರಿಂದ ಜನ ಬರೋದಿಲ್ಲ, ಇದಾಗೋದಿಲ್ಲ, ಕೆಲಸ ಆಗಲ್ಲ. ಇಂಪ್ಲಿಮೆಂಟೇಷನ್ಗೆ ಶುರು ಮಾಡಬೇಕು. ಈಗ ನೆಕ್ಸ್ಟ್ ನನ್ನ ಬಜೆಟ್ ಅಲ್ಲಿ ಇರ್ತಾರೆ. ಈಗ ಬಜೆಟ್ ಅಲ್ಲಿ ಲೆಟ್ಸ್ ಸೇ 841 ಕೋಟಿ ರೂಪಾಯಿದು ಮೊದಲನೇ ಹಂತದ ಕಾಮಗಾರಿಗೆ ಒಂದು ಪ್ರಪೋಸಲ್ ರೆಡಿ ಇದೆ ಅಂತ ಸರ್ಕಾರದಲ್ಲಿ. ಆದ್ರೆ ನಿಮಗೆ ಪ್ರಾಜೆಕ್ಟ್ ಎಸ್ಕಲೇಷನ್ ಕಾಸ್ಟ್ ಹೇಳ್ತೀನಿ. ಡಾಕ್ಟರ್ ತೇಜಸ್ವಿನಿ ಅವರು ಇದ್ರ ಬಗ್ಗೆ ಗಮನ ಕೊಡ್ಬೇಕು. ನೋಡಿ ಮೇಡಮ್, ಇಲ್ಲಿ ಮೇಡಮ್ 2000ದಲ್ಲಿ 94 crore ಮೇಡಮ್, 2020ನಲ್ಲಿ ಇಟ್ ಹಸ್ ಗಾನ್ ಅಪ್ ಟು 1667 crore ಮೇಡಮ್. 10 times ಜಂಪ್. ಇದಕ್ಕಿಂತ ಜಾಸ್ತಿ, 10ಕ್ಕಿಂತ ಜಾಸ್ತಿ ಅಂತಿದ್ದೀನಿ. ಅಂದ್ರೆ ಜನರ ದುಡ್ಡೇ ಅಲ್ವಾ ಕಡೆಗೆ. ಎಷ್ಟು ವಿಳಂಬ ಮಾಡ್ತೀವೋ ಅಷ್ಟೇ ಖರ್ಚು ಜಾಸ್ತಿ ಅನ್ನೋದು ಇಲ್ಲಿ ಸಾಬೀತಾಗೋಯ್ತು. ಮತ್ತೊಮ್ಮೆ ಸರ್ಕಾರ ಮೂಗಿಗೆ ತುಪ್ಪ ಹಚ್ತಿಲ್ಲ ಅನ್ನೋದನ್ನ ಪ್ರೂವ್ ಮಾಡಬೇಕಂದ್ರೆ ಏನು ಮಾಡಬೇಕಾಗಿದೆ? ಮುಂದಿನ ಹೆಜ್ಜೆಗಳು, ಕ್ರಮಗಳು ಹೇಗಿರುತ್ತೆ? ನಿಖಿಲ್, ಗಡಿ ವಿಚಾರ, ಭಾಷೆ ವಿಚಾರ, ನೆಲ ಜಲದ ವಿಚಾರದಲ್ಲಿ ನಾವು ಸಂಕುಚಿತ ಮನೋಭಾವ ಅಥವಾ ಭಾವನಾತ್ಮಕವಾಗಿ ನಾವು ವ್ಯವಹರಿಸಿದ್ರೆ ಪರಿಹಾರ ಸಿಗಲ್ಲ. ಇಲ್ಲಿರ್ತಕ್ಕಂಥ ಎಲ್ಲ ಪ್ಯಾನಲಿಸ್ಟ್ಗಳಿಗೂ ನನ್ನ ಒಂದು ಧನ್ಯವಾದ. ಯಾಕಂದರೆ ಪಾಪ ಎಲ್ಲರೂ ಕಮಿಟ್ಮೆಂಟ್ನಿಂದ, ಕನ್ಸರ್ನಿಂದ ಮಾತಾಡ್ತಾ ಇದ್ದಾರೆ. ಹಾಗಾಗಿ ನನಗೆ ಒಟ್ಟಾರೆಯಾಗಿ ಯೋಜನೆ ಹೇಗೆ ಇಂಪ್ಲಿಮೆಂಟ್ ಆಗುತ್ತೆ ಅಷ್ಟೇ ಮುಖ್ಯ. ತಾವು ಹೇಳಿದಾಗೆ ಎಷ್ಟು ಬೇಗ ಆಗುತ್ತೆ ಅಷ್ಟೇ ಮುಖ್ಯ. ಅಟ್ ದಿ ಸೇಮ್ ಟೈಮ್ ನಾವು ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿದ್ದೀವಿ. ನೆರೆಹೊರೆಯಲ್ಲಿ ಪ್ರಾದೇಶಿಕ ಹಿತವೂ ಮುಖ್ಯ, ರಾಷ್ಟ್ರೀಯ ಹಿತವೂ ಮುಖ್ಯ. ಆಮೇಲೆ ನೀವು ಒಬ್ಬರನ್ನ ದಬಾವಣೆ ಮಾಡಿ ಮುಂದಕ್ಕೆ ಹೋಗೋಕ್ಕಾಗಲ್ಲ, ಪರಿಹಾರ ಸಿಗಲ್ಲ. ಅರಣ್ಯದಂಥ ವಿಚಾರ ದಬಾವಣೆ ಮಾಡೋಕ್ಕಾಗಲ್ಲ, ಸುಪ್ರೀಂ ಕೋರ್ಟ್ ಇದೆ. ಆಮೇಲೆ ನೀರಿನ ಹಂಚಿಕೆ ವಿಚಾರ ದಬಾವಣೆ ಮಾಡೋಕ್ಕಾಗಲ್ಲ. ಅಟ್ ದಿ ಸೇಮ್ ಟೈಮ್ ನಮ್ಮ ಅಪ್ರೋಚ್ ಹೇಗಿದೆ ಅನ್ನೋದನ್ನು ತಮಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಥರ 30 ವರ್ಷ, 40 ವರ್ಷ, 50 ವರ್ಷ, 60 ವರ್ಷ ನೆನೆಗುದಿಗೆ ಬಿದ್ದಿರುವಂತಹ, ಶಿಲಾನ್ಯಾಸಗೊಂಡು ಸ್ಮಾರಕಗಳಾಗಿ ಇರುವಂತಹ ಯೋಜನೆಗಳಿಗೆ ಒಂದು ಮೋಕ್ಷ ಕಾಣಿಸ್ಬೇಕು ಅಂತ ಹೇಳಿ ನರೇಂದ್ರ ಮೋದಿಜಿಯವರು ಪ್ರೈಮ್ ಮಿನಿಸ್ಟರ್ ಆಫೀಸಲ್ಲೇ ಒಂದು ಘಟಕವನ್ನೇ ಮಾಡಿಬಿಟ್ಟಿದ್ದಾರೆ. ಅದರಲ್ಲಿ ಈಗ ಒಂದು ತ್ವರಿತಗತಿಯಲ್ಲಿ ಒಂದು 500, 700, 800, 1400ಕ್ಕೂ ಹೆಚ್ಚು ಯೋಜನೆಗಳು ಈ ಥರ ಒಂದು ನೆನೆಗುದಿಗೆ ಬಿದ್ದಿದೆ. ಅದರಲ್ಲಿ ಒಂದು 700, 800 ಯೋಜನೆಗಳನ್ನ, ಕಾರ್ಯ ಸಾಧುವಾದಂತಹ ಯೋಜನೆಗಳನ್ನು ಮಾಡಬೇಕು. ಈಗ ಹೌದು, ಭಕ್ತಿ, ಶಕ್ತಿ, ಯುಕ್ತಿ ಎಲ್ಲ ಬಳಸಬೇಕು. ಭಕ್ತಿ ಏನು, ಮಾತುಕತೆ ಮಾಡ್ತೀವಪ್ಪ, ಒಲಿಸ್ಕೊಂಡು ಮಾಡ್ತಕ್ಕಂಥದ್ದು. ಅರ್ಥ ಮಾಡ್ಕೊಳ್ದಲ್ಲೇ ಇರ್ತವೆ. ಜಯಲಲಿತಾ ಹಠಮಾರಿತನ ಮಾಡ್ತಿದ್ರು, ಅಥವಾ ಇನ್ನೊಂದು ಸರ್ಕಾರ, ಇವಾಗ ಕರುಣಾನಿಧಿ ಮಾತುಕತೆ ಆಡಬಹುದು, ಅಥವಾ ಇನ್ನೊಬ್ರು ಮಾತುಕತೆಗೆ ಬರೋರು ಕೆಲವರು ಇರ್ತಾರೆ, ಇನ್ನು ಕೆಲವರು ಇಲ್ಲ ನಂದೇ ಮೂಗಿನ ನೇರಕ್ಕೆ. ಅಂತ ಸನ್ನಿವೇಶದಲ್ಲಿ ಶಕ್ತಿ ಪ್ರದರ್ಶನ ಹೌದು. ಯಾಕಂದ್ರೆ ಒಂದ್ ನಿಮಿಷ ಪ್ರಮೋದ್ ಸಾವಂತ್ ಅವ್ರು ನಿಮ್ಮ ಪಕ್ಷದವರು, ಅವ್ರ ಮೂಗಿನ ಎಕ್ಸಾಕ್ಟ್ಲಿ ಟ್ರಿಪಲ್ ಇಂಜಿನ್ ತಾವು ಉಪಯೋಗ ಮಾಡಿದ್ರಿ. ಅಣ್ಣ ಒಂದ್ ನಿಮಿಷ, ವೀರೇಶ್ ಅವರೇ ಬಂದ ನಿಮ್ಮ ಹತ್ರ ಒಂದೇ ನಿಮಿಷ ಬಂದ ಮಾತಾಡ್ತೀನಿ. ಒಂದ್ ನಿಮಿಷ. ಈಗ ಟ್ರಿಪಲ್ ಇಂಜಿನ್ ಸರ್ಕಾರ ಡೆಫಿನೆಟ್ಲಿ ನೋಡಿ, ಒಂದು ಪಾರ್ಟಿ ವೀರೇಶಣ್ಣ ಒಂದ್ ನಿಮಿಷ ಸಾನೇ ಇರ್ಲಿ, ಬರ್ತೀವಿ ನಾವು ನಿಮ್ಮ ಹತ್ರ ಮಾತಾಡ್ತೀವಿ. ಅದು ನನ್ನ ಫ್ಲೋ ಹೋಗುತ್ತೆ. ಈಗ ಟ್ರಿಪಲ್ ಇಂಜಿನ್ ಸರ್ಕಾರ ಅಂತ ಹೇಳಿದ್ರಿ. ನಿಖಿಲ್, ತುಂಬಾ ಎದೆಗಾರಿಕೆ ಬೇಕು. ಇಂಥ ಸೂಕ್ಷ್ಮ ವಿಚಾರಗಳನ್ನ ಇಬ್ಬರನ್ನು ಕರೆದು ಕೂರಿಸಿ ಮಾತಾಡ್ತೀನಿ ಅಂತ ಹೇಳೋದಿದೆಯಲ್ಲ, ದಟ್ಸ್ ಕಾಲ್ಡ್ ಟ್ರಿಪಲ್ ಇಂಜಿನ್ ಸರ್ಕಾರ. ಕರ್ನಾಟಕನೂ ಬೇಕು, ಗೋವಾನೂ ಬೇಕು. ನಾನು ಒಂದು ಕೇಳ್ತೀನಿ ಕಾಂಗ್ರೆಸ್ ಪಾರ್ಟಿ, ನಾನು ರಾಜಕಾರಣ ಮಾಡಕ್ಕೆ ಇಷ್ಟನೇ ಪಡಲ್ಲ. ನಟರಾಜ್ ಬಂದಿದ್ದಾರೆ, ಅವ್ರ ವ್ಯೂ ಪಾಯಿಂಟ್ಸ್ ಇರ್ತಾರೆ, ಅವ್ರು ನನ್ನ ಸಹೋದರರು, ನಾನು ನಾಡಿನ ವಿಚಾರಕ್ಕೆ ನಾವು ಬಂದಿದ್ದೀವಿ, ನಾವು ಜಗಳ ಆಡೋದು ನನ್ನ ಉದ್ದೇಶ. ಆದ್ರೆ ಸೋನಿಯಾ ಗಾಂಧಿ ಮೇಡಮ್ ಹತ್ರ ನೀವು ಇಲೆಕ್ಷನ್ ಟೈಮಲ್ಲಿ ಒಂದು ಹನಿ ನೀರ್ ಕರ್ನಾಟಕಕ್ಕೆ ಬಿಡಲ್ಲ ಅನ್ನುವಂತ ಹೇಳಿಕೆ ಕೊಡಿಸಿದ್ರಲ್ಲ, ಯಾವ ಕ್ಷಮಾಪಣೆ ಕೊಡ್ತೀರಿ? 2002ರಲ್ಲಿ ನಿಮಗೆ ಪರಿಸ್ಥಿತಿ ಬದಲಾಗೋಯ್ತು ಅಂತಾರೆ. ಇವತ್ತು ಯಾಕೆ ಗೊತ್ತಾ, ಪರಿಸ್ಥಿತಿ ಬದಲಾಗೋಯ್ತು. 2002ರಲ್ಲಿ ಇವ್ರದೇ ಸರ್ಕಾರ, ಕೇಂದ್ರ ಸರ್ಕಾರ, ಅವ್ರಿಗೆ ಅವಕಾಶ ಇತ್ತು ತೀರ್ಮಾನ ಕೊಡ್ಲಿಕ್ಕೆ, ಅವ್ರಿಗೆ ಅವಕಾಶ ಇತ್ತು ಕೊಡಕ್ಕೆ ಪ್ರಧಾನಮಂತ್ರಿಗಳಿಗೆ. ಸೋನಿಯಾ ಗಾಂಧಿ ಅವ್ರ ಮಾತು ನೀವು ವಹಿಸ್ಕೊಂಡು ಮಾತಾಡಿ. ಸೋನಿಯಾ ಗಾಂಧಿ ಏನಾಗುತ್ತೆ, ನಟರಾಜ್ ಅವರೇ ಮಾಡಬೇಕು, ಈ ತರ ಮಾಡಬಾರ್ದು. ನಾನು ಅವ್ರು ಮಾತಾಡುವಾಗ ನಾನು ನಾನು ಹೇಳೋದು ಏನು ಕಣ್ತಪ್ಪಿನಿಂದಾಗಿಯೋ ಬಾಯಿ ತಪ್ಪಿನಿಂದಾಗಿದೆಯೋ ಅಥವಾ ನಿಮಗೆ ಜವಾಬ್ದಾರಿ ಇಲ್ಲದೆ ಹೇಳಿದಿರೋ ಹೇಳಿರೋದು ಸತ್ಯ.
ನಾನಲ್ಲ ಹೇಳಿದ್ದು, ಈಗಾಗಲೇ ಅಲ್ಲಿ ಕುಳಿತಿರ್ತಕ್ಕಂಥ ನಮ್ಮ ರೈತ ಬಂಧುಗಳು ಅದನ್ನು ಹೇಳಿದ್ದಾರೆ. ನಾನು ಅದನ್ನ ರಾಜಕಾರಣ ಮಾಡಿಕೊಟ್ಟಿಲ್ಲ. ಇವತ್ತು BSY ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ. ಬೊಮ್ಮಾಯಿ ಅವರು, ಯಾಕಂದ್ರೆ ನಮ್ಮ ಮುಖ್ಯಮಂತ್ರಿಗಳಿಗೆ ಭಾವನಾತ್ಮಕವಾಗೂ ಇದೆ. ಇವತ್ತು ಅವರೇ ಮುಖ್ಯಮಂತ್ರಿ ಆಗಿದ್ದಾರೆ, ದೇವರ ಅಧಿಕಾರ ಕೊಟ್ಟಿದ್ದಾರೆ. ನಮ್ಮ ಪ್ರಹ್ಲಾದ್ ಜೋಶಿ ಅವರು ಜಿದ್ದು, ನಮ್ಮ ಹಿಂದೆ ಅನಂತಕುಮಾರ್ ಯಾವ ರೀತಿ ಇದ್ರು ಎಲ್ಲರೂ ಮೆಚ್ಚುತ್ತಾ ಇದ್ರು. ಯಾಕಂದ್ರೆ ನಾಡಿನ ವಿಚಾರ ಬಂದಾಗ ಕೇಂದ್ರ ಸರ್ಕಾರದಲ್ಲಿ ನಾಡಿನ ಹಕ್ಕುಗಳ ಬಗ್ಗೆ ಎಲ್ಲ ರೀತಿಯ ಒಂದು ಒತ್ತಾಯವನ್ನು ಮಾಡಿಸ್ಕೊಳ್ಳುವಂಥ ಜಾಣ್ಮೆ ಇವತ್ತು ಪ್ರಹ್ಲಾದ್ ಜೋಶಿಲಿದೆ. ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಆಗಿದ್ರು, ಅವ್ರದ್ದು ಅಂದ್ರೆ ನಮ್ಮೆಲ್ಲ ತುಂಬಾ ಮುಖ್ಯಮಂತ್ರಿಗಳ ಆ ಭಾಗದಿಂದ ಬಂದವರಿಂದ BSY ಒಬ್ಬ ರೈತ ನಾಯಕನಾಗಿ ಜಿದ್ದು ಇವರು. ಅಂದ್ರೆ ನಾವು ಸ್ನೇಹದಿಂದಲೂ ಪ್ರಯತ್ನ ಮಾಡಿದ್ದೀವಿ, ಮತ್ತೆ ಶಕ್ತಿಯಿಂದಲೂ ಪ್ರಯತ್ನ ಮಾಡಿದ್ವಿ. ಕಾನೂನಾತ್ಮಕವಾಗಿ ನಮ್ಮ ಹಕ್ಕುಗಳ ಬಗ್ಗೆ ಇವತ್ತು ಕಾರಜೋಳ ಅವರ ಮಾತನ್ನ ಕೇಳಿದ್ರಿ, ಜಲಸಂಪನ್ಮೂಲ ನಮ್ಮ ಸಚಿವರು ಎಷ್ಟು ಬಿಗಿಯಾಗಿ ಮಾತಾಡಿದ್ರು ಅಂತೇಳಿ. ಭಕ್ತಿಗೂ ಬಗ್ತೀವಿ, ಶಕ್ತಿನೂ ತೋರಿಸ್ತೀವಿ, ಯುಕ್ತಿ ಬೇಕಾ, ಹೌದಾ, ಸಾಮರಸ್ಯದಿಂದ ಆಗುತ್ತೆ, ಫೈನ್, ನಮಗೆ ನಾಡಿನ ಹಿತ ಕಾಪಾಡಬೇಕಷ್ಟೇ. ಆಮೇಲೆ ಚುನಾವಣೆ ವಿಚಾರ ಮಾತಾಡ್ತಾವ್ ರಾಜಕಾರಣ. ನಿಖಿಲ್, ನಾವೆಲ್ಲರೂ ಸನ್ಯಾಸಿಗಳಲ್ಲ ನಿಖಿಲ್, ನಾವು ರಾಜಕಾರಣ ಮಾಡಕ್ಕೆ ಅಧಿಕಾರ ಇದ್ರೇನೆ ಮಾಡಕ್ಕಾಗೋದು. ನಮ್ಮ ಮುಖ್ಯಮಂತ್ರಿಗಳಿಗೆ ಬದ್ಧತೆ ಇದೆ, ನಮ್ಮ ಕೇಂದ್ರ ಸಚಿವರಿಗೆ ಬದ್ಧತೆ ಇದೆ. ಮೋದಿಜಿ ಬಳಿ ಹೋಗಿ ನಾವು ಅಪೋಸಿಷನ್ ಕೂಡ ನಾವು ವಿಶ್ವಾಸಕ್ಕೆ ತಗೋತೀವಿ. ಯಾಕಂದ್ರೆ ನಾಡಿ ಸಿದ್ದರಾಮಯ್ಯ ಅವರು ನಮಗೆ ಬೇಕು. ಅಲ್ಲಿ ಆಲ್ ಲೆಜಿಸ್ಲೇಟಿವ್ ಪಾರ್ಟಿ ಡೆಲಿಗೇಷನ್ ಹೋಗ್ತಿದೆ. ಅಲ್ಲ, ಈ ವಿಷಯದಲ್ಲಿ ಚುನಾವಣೆ ಇದೆ ಅಂತ ಹೇಳಿ ನೀವು ಕ್ರೆಡಿಟ್ಗೋಸ್ಕರ ಆಪೋಸಿಷನ್ ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಏನ್ ಸಂದೇಶ ಕೊಡ್ತೀರಿ? ಒಂದು ನಿಮಿಷ ನಟರಾಜ್ ಅವರೇ, ನಿಮ್ಮ ನಿರೀಕ್ಷೆ ಹೇಳಿ. ಅಲ್ಲೇನಾದ್ರೂ ಸನ್ನಿವೇಶ ಪೂರಕವಾಗಿಲ್ಲ ಅಂದ್ರೆ ಒಂದ್ ನಿಮಿಷ ನಟು, ಅಲ್ಲಿ ಕೇಂದ್ರದಲ್ಲಿ ನಮಗೇನಾದ್ರೂ ಪೂರಕ ವಾತಾವರಣ ಇಲ್ಲ ಅಂತ ಹೇಳಿದ್ರೆ ನಮ್ಮ ಅಪೋಸಿಷನ್, ನನಗೆ ನಾಡಿನ ಹಿತಾನೇ ಮುಖ್ಯ, ನಮ್ಮ ಮುಖ್ಯಮಂತ್ರಿಗಳು ಎಲ್ಲರನ್ನೂ ತುಂಬಿಕೊಂಡು 2 ಫ್ಲೈಟ್ ಹೋಗೋದೆ, ನೋಡೋಣ ಏನೇನಾಗುತ್ತೆ ಅಂತ. ನಾವು ಯಾವತ್ತೂ ಕೂಡ ಅವರ ಸಹಕಾರ ಎಲ್ಲ ಹಂತದಲ್ಲೂ ಬೇಕು ನಮಗೆ ಈ ವಿಚಾರದಲ್ಲಿ. ನಿಖಿಲ್ ಅವರೇ, ಒಂದು ಅವಕಾಶ ಇತ್ತು ಕಳೆದ 8 ವರ್ಷ 9 ವರ್ಷಗಳಲ್ಲಿ ಕೇಂದ್ರ ಸರ್ಕಾರ ಮಧ್ಯಸ್ಥಿಕೆ ವಹಿಸಿ 2 ರಾಜ್ಯಗಳ 3 ರಾಜ್ಯಗಳ ಮುಖ್ಯಮಂತ್ರಿಗಳನ್ನ ಕರೆಸಿ, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ ಮುಖ್ಯಮಂತ್ರಿ ಕರೆಸಿ ಮೀಟಿಂಗ್ ಮಾಡಿ ಪರಿಹರಿಸಲಿಕ್ಕೆ ಅವಕಾಶ ಇತ್ತು. ಆ ಕೆಲಸವನ್ನ ಪ್ರಯತ್ನವನ್ನ ಪ್ರಧಾನಮಂತ್ರಿಗಳು ಮಾಡಲೇ ಇಲ್ಲ. ಆದರೆ ಇದೇ ಕಾವೇರಿ ವಿಷಯ ಬಂದಾಗ ಮನಮೋಹನ್ ಸಿಂಗ್ ಅವರು ಎಂಥ ಎದೆಗಾರಿಕೆ ತೋರ್ತಾ ಇದ್ರು. ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ, ತಮಿಳುನಾಡು ಮುಖ್ಯಮಂತ್ರಿ ಕುಂಡಿಸಿ ಹೋಗಿ ನೀವು ಹಂಚ್ಕೊಂಡು ಹೋಗಿ ಮಾಡಿ ತೀರ್ಪು ಆಮೇಲೆ ಬರಲಿ ಆಮೇಲೆ ಅಂದರು. ಮಧ್ಯಂತರ ನಾವು ಬೇಕು ಅಂತ ಕೇಳಿ 2016 ನಾವು ರಿವ್ಯೂ ಪಿಟಿಷನ್ ಹಾಕಿ ಕೇಳ್ಕೊಂಡಾಗಲೂ ಕೂಡ ಅವಾಗಲೂ ಮಧ್ಯಸ್ಥಿಕೆ ವಹಿಸಕ್ಕೆ ಅವಕಾಶ ಇತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಇಲ್ಲಿವರೆಗೂ ಅಂತಾರಾಜ್ಯ ನೀರಾವರಿ ವಿಷಯದಲ್ಲಿ ಒಂದೇ ಒಂದು ತೀರ್ಪನ್ನ, ಒಂದೇ ಒಂದು ಸಭೆಯನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಲ್ಲಿವರೆಗೂ ಮಾಡಿಲ್ಲ. ಮುಖ್ಯಮಂತ್ರಿಗಳನ್ನ ಸೇರಿಸಿ ಒಂದು ಸಭೆಯನ್ನು ಮಾಡಿಲ್ಲ. ಸಿದ್ದರಾಮಯ್ಯನವರು ಹೇಳಿದ್ರು ಕಾವೇರಿ ವಿಷಯ ಮಾತಾಡಬೇಕು, ಮಹದಾಯಿ ವಿಷಯ ಮಾತಾಡಬೇಕು, ಮೀಟಿಂಗ್ ಕರೀರಿ ಅಂತೇಳಿ 3 ಬಾರಿ ಪತ್ರ ಬರೆದ್ರು. ಒಮ್ಮೆ ಕೂಡ ಪ್ರಧಾನಮಂತ್ರಿಗಳು ಸಕಾರಾತ್ಮಕ ಸ್ಪಂದಿಸಲಿಲ್ಲ. ಕರ್ನಾಟಕ ರಾಜ್ಯಕ್ಕೆ ಇಂಥ ಅಂತಾರಾಜ್ಯ ವಿಷಯಗಳಲ್ಲಿ ಪ್ರಧಾನಮಂತ್ರಿ ಅಲ್ಲದೆ ಇನ್ಯಾರು ದೊಡ್ಡ ಮನುಷ್ಯ ಅಲ್ಲ. ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳು ಸೇರಿಸಿಕೊಂಡು ಮಾಡಬೇಕಾದ ಅವರು ಜವಾಬ್ದಾರಿ ಮಾಡಿ. ಒಳ್ಳೆ ಪಾಯಿಂಟ್. ಇವಾಗ ಕೇಂದ್ರ ಸರ್ಕಾರದ ಪಾತ್ರ ಡಾಕ್ಟರ್ ತೇಜಸ್ವಿನಿ ಒಪ್ತಾರೆ, ಡಾಕ್ಟರ್ ತೇಜಸ್ವಿನಿ ಒಪ್ತಾರೆ, ಕೇಂದ್ರ ಸರ್ಕಾರದ ಪಾತ್ರ ತುಂಬಾ ದೊಡ್ಡದಿದೆ. ಕೇಂದ್ರ ಸರ್ಕಾರ ಕೇವಲ ಮಧ್ಯವಸ್ಥಿಕೆ ವಹಿಸೋದಲ್ಲ, ಇಲ್ಲಿ ಒಂದು ರೀತಿಯಲ್ಲಿ ನೇತೃತ್ವ ವಹಿಸಬೇಕಾಗಿದೆ. ವಿಸ್ತೃತ ವರದಿ ಬರಬೇಕಾದ್ರೆ ಫೈನಲ್ ತೀರ್ಪು ಬಂದಿದೆ. 367 ಹೆಕ್ಟೇರ್ಸ್ಗಿಂತ ಜಾಸ್ತಿ ಅರಣ್ಯ ಪ್ರದೇಶ ನೀರಿನಲ್ಲಿ ಹೋಗ್ಬಿಡ್ತಿತ್ತು. ಇದರ ಪರಿಸರದ ಪರಿಣಾಮ ಗೋವಾ ಮೇಲೆ ಬೇರೆ ರೀತಿ ಬೀರುತ್ತೆ. ಬೇಕಾಗಿತ್ತು. ರಾಜ್ಯ ಸರ್ಕಾರ ಅನುಮೋದನೆಯಲ್ಲಿ ಈ ರಿವೈಸ್ಡ್ ವರ್ಷನ್ ಏನಿದೆಯಲ್ಲ ಇದು ಹೆಲ್ಪ್ ಆಗ್ತಾ ಇದೆ. ಬಟ್ ಪ್ರಶ್ನೆ ಇರೋದು ಅಲ್ಲಲ್ಲಪ್ಪ, 2018 ಲೆಟರ್ ಇಟ್ಕೊಂಡು ಹೇಳಿದ್ರಿ ನೀವು 24 ಗಂಟೆನಲ್ಲಿ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಏನಾಯ್ತು? ಅದಾದ್ಮೇಲೆ ನೀವು ಯಾವ ಪತ್ರವನ್ನ ಕೇಂದ್ರ ಸರ್ಕಾರ ಜೊತೆ ನೀವು ನಡೆಸಿದಿರಿ? ಇಲ್ಲಿವರೆಗೂ ಫಾರೆಸ್ಟ್ ಕ್ಲಿಯರ್ ಮಾಡಿಲ್ಲ, ಒಂದು ಪ್ರಯತ್ನ ಮಾಡಿಲ್ಲ. ನಾನು ಹೇಳ್ತೀನಿ, ಒಂದೇ ಒಂದು ಫಾರೆಸ್ಟ್ ಕ್ಲಿಯರೆನ್ಸ್ ಗೆ ಒಂದೇ ಒಂದು ಮಾಡಿಲ್ಲ ಮೇಡಮ್. ಇಲ್ಲ ಮೇಡಮ್, ಅದು ಸುಳ್ಳಾಗುತ್ತೆ, ಮಾಡಿಲ್ಲ. ರಾಜ್ಯ ಸರ್ಕಾರ ಮಾಡಿಲ್ಲ, ರಾಜ್ಯ ಸರ್ಕಾರ ಫಾರೆಸ್ಟ್ ಕ್ಲಿಯರೆನ್ಸ್ ಕೇಳಿಲ್ಲ, ಪವರ್ ಕ್ಲಿಯರೆನ್ಸ್ ಕೇಳಿಲ್ಲ. ರಾಜ್ಯ ಸರ್ಕಾರ ಡಿಪಿಆರ್ ನ ಇಲ್ಲಿವರೆಗೂ ಕೊಟ್ಟಿಲ್ಲ. ರಾಜ್ಯ ಸರ್ಕಾರ ನಿದ್ರಾವಸ್ಥೆಯಲ್ಲಿದೆ ಇಲ್ಲಿವರೆಗೂ. ಚುನಾವಣೆ ನಾನು ಹೇಳ್ತೀನಿ, ಕ್ಲಿಯರ್ ಆಗಿ ಹೇಳ್ತೀನಿ, ಅಥೆಂಟಿಕೇಟೆಡ್ ಡಾಟಾ. ಇಲ್ಲಿವರೆಗೂ ರಾಜ್ಯ ಸರ್ಕಾರ ಕಳೆದ 3 ವರ್ಷದಲ್ಲಿ ಒಂದೇ ಒಂದು ಕಮ್ಯುನಿಕೇಶನ್ ಕೇಂದ್ರ ಸರ್ಕಾರ ಜೊತೆ ಮಾಡಿಲ್ಲ ಈ ಪ್ರಾಜೆಕ್ಟ್ ನಾವು ಮಾಡ್ತೀವಿ ಅಂತ. ಒಂದು ನಿದ್ರಾವಸ್ಥೆಯಲ್ಲಿ ಇದೆ. ಇವಾಗ ಯಾವ ಹೋರಾಟಗಳು ಬರ್ತವೆ, ಕಾಂಗ್ರೆಸ್ ಪ್ರತಿಪಕ್ಷ ಹೋರಾಟ ಮಾಡ್ತಾರೆ, ಇವಾಗ ರಾಜ್ಯ ಸರ್ಕಾರ ಹೇಳ್ತಾ ಇದೆ ತೊಂದರೆ ಇಲ್ಲ, ಎಚ್ಚೆತ್ಕೊಳ್ಳಿ. ಆದ್ರೆ ಸರ್ಕಾರ ಜೊತೆಗೆ ಡಾಕ್ಟರ್ ತೇಜಸ್ವಿನಿ ಬಹಳ ಸ್ಪಷ್ಟ ಹೇಳಿದ್ದಾರೆ, ಸನ್ಯಾಸಿಗಳಲ್ಲ ಅವರು, ಅಲ್ಲ ನೀವು ಅಲ್ಲ. ಎಲೆಕ್ಷನ್ ಟೈಮ್ ಬಂದಿದೆ. ಅಲ್ಲ, ಒಂದ್ ನಿಮಿಷ, ಎಲೆಕ್ಷನ್ ಟೈಮ್ ಬಂದಿದೆ.
ಉತ್ತರ ಕರ್ನಾಟಕ ಅಲ್ಲಿ ಕ್ಯಾಶ್ಮೆಂಟ್ ಏರಿಯಾ ನಾವು ಮಾತಾಡ್ಬೇಕಾಗಿರೋದು ಮಾಂಡೋವಿ ನದಿ ಬಗ್ಗೆ. ಇಲ್ಲಿ ನಾನು ಮಾತಾಡ್ತಿರೋದು ಮತಗಳ ಕ್ಯಾಶ್ಮೆಂಟ್ ಏರಿಯಾ. ಉತ್ತರ ಕರ್ನಾಟಕ ಇವ್ರಿಗೆ ಕ್ಯಾಶ್ಮೆಂಟ್ ಏರಿಯಾ ಆಗಬೇಕು ಅನ್ನೋ ಉದ್ದೇಶದಿಂದ ಇವ್ರು ಮಾಡ್ಬೋದು. ಅಲ್ಲಪ್ಪ, ನಿಮಗ್ ಮಾಡಬೇಡ ಅಂತ ಯಾರು ಹೇಳಿಲ್ವಲ್ಲ ಅನ್ನೋ ಪ್ರಶ್ನೆ. ಕೇವಲ ಬಿಜೆಪಿಗೆ ಕರ್ಮ ಭೂಮಿ. 2010 ಕೇಂದ್ರ ಸರ್ಕಾರ ಡಾಕ್ಟರ್ ಮನಮೋಹನ್ ಸಿಂಗ್ ಅವರೇ ಟ್ರಿಬ್ಯುನಲ್ ಮಾಡಿದ್ದು. ಡಾಕ್ಟರ್ ಮನಮೋಹನ್ ಸಿಂಗ್ ಸರ್ಕಾರ ಮಾಡಿದ್ದು. ಬರೀ ನಟರಾಜ್ ಅವರೇ ಒಂದು ಹೇಳ್ತೀನಿ, ನನ್ನ ಹಿರಿಯರು ಯಾರಿದ್ದೀರಿ ಇಲ್ಲಿ, ಅಶೋಕ್ ಚಂದರ್ಗಿ ಅವರು, ವೀರೇಶ್ ಸೋಬರ್ದ್ ಮಠ ಅವ್ರು ಒಪ್ತಾರೆ. ಬರೀ ಒಂದು ಅನುಮೋದನೆಯಿಂದ ಸಾಧ್ಯ ಇಲ್ಲ ಇದು. ದೇರ್ ಹ್ಯಾಸ್ ಟು ಬಿ ಅ ಮಾಂಡೋವಿ ರಿವರ್ ವಾಟರ್ ಮ್ಯಾನೇಜ್ಮೆಂಟ್ ಟ್ರೈಬ್ಯುನಲ್. ವಿಶ್ವಾಸಕ್ಕೆ ತಗೋಬೇಕಾ ಎರಡೂ ರಾಜ್ಯಗಳನ್ನ? ಇದರ ನಿರ್ಮಾಣ ಮಾಡಿಯಪ್ಪ ಫಸ್ಟ್. ಅದಾದ ನಂತರ ಎರಡೂ ರಾಜ್ಯಗಳಿಂದ ಪ್ರತಿನಿಧಿಗಳನ್ನ ಕರೆಸಿ ಮಾತಾಡಬೇಕು. ನಾನು ಅವಾಗ್ಲೂ ಹೇಳಿದೆ, ಈಗಲೂ ಹೇಳ್ತೀನಿ, ಮಧ್ಯವಸ್ಥಿಕೆ ಅವಶ್ಯಕತೆ ಇಲ್ಲ, ಬೇಕಿರೋದು ನೇತೃತ್ವ. ಒಂದು ಬ್ರೇಕ್ಗೆ ಹೋಗಿ ಬರ್ತೀನಿ. ಕೇಂದ್ರ ಸರ್ಕಾರದ ಪಾತ್ರ, ಆ ಪಾತ್ರದ ಬಗ್ಗೆ ಇರುವಂತ ನಿರೀಕ್ಷೆ ಬಗ್ಗೆ ಚರ್ಚೆ ಮಾಡೋಣ ಬ್ರೇಕ್ ನಂತರ. ಟು ದ ಪಾಯಿಂಟ್. ನನ್ನ ಪ್ರಶ್ನೆಯಿಂದ ವೆಲ್ಕಮ್ ಬ್ಯಾಕ್. ವೀರೇಶ್ ಸೋಬರ್ದ್ ಮಠ ಅವರೇ, ಕೇಂದ್ರ ಸರ್ಕಾರ ಬರೀ ಮಧ್ಯವಸ್ಥಿಕೆ ವಹಿಸಿದ್ರೆ ಸಾಲೋದಿಲ್ಲ. ಮಧ್ಯಪ್ರವೇಶ ಅಲ್ಲ ನಮಗೆ ಬೇಕಾಗಿರೋದು, ನೇತೃತ್ವ ಬೇಕಾಗಿರೋದು, ಪರಿಹಾರ, ಅದ್ರೂ ಶಾಶ್ವತ ಪರಿಹಾರ. ವೀರೇಶ್ ಸೋಬರ್ದ್ ಮಠ ಅವರೇ, ಇದು ಹೇಗೆ ಆಗಬೇಕು ಅಂತೀರಿ? ನಿಮಗೆ ದಯವಿಟ್ಟು ಒಂದು ವಿಚಾರವನ್ನ ಅಲ್ಲಿ ಕುಂತಂತವ್ರಿಗೆ ಹೇಳಿಕ್ ಇಷ್ಟಪಡ್ತೀನಿ. ಇದರಲ್ಲಿ ಈ ಮುಂದೆ ಕೇಂದ್ರದ ಅವಶ್ಯಕತೆ ಬೀಳಲ್ಲ, ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಈಗಾಗಲೇ ಟ್ರಿಬ್ಯುನಲ್ ಅಲ್ಲಿ ನಮ್ಗೆ ಏನು ನೀರು ಕೊಡಬೇಕು ಅದನ್ನು ಕೊಟ್ಟಿದ್ದಾರೆ. ಮೇಲ್ ಮನವಿಯಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ಇನ್ನೂ ಹೆಚ್ಚಿಗೆ ನೀರು ಪಡ್ಲಿಕ್ಕೆ ಅವಕಾಶ ಇದೆ. ಇದು ಕುಡಿಯುವ ನೀರಿನ ಯೋಜನೆ ಇರೋದ್ರಿಂದ ಇದಕ್ಕೆ ಏನು ಜಲ ಸಂಪನ್ಮೂಲ ಇಲಾಖೆ ಕೇಂದ್ರದಿದೆ, ಅದಕ್ಕೆ ಸಂಬಂಧಪಟ್ಟಂತ DPR ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಅನ್ನ ನಾವು ಬೇಗ ಮಾಡಿಕೊಳ್ಬೇಕು. ಈಗಾಗಲೇ ಕರ್ನಾಟಕದಲ್ಲಿ ಮೀಸಲಿಟ್ಟ ಅರಣ್ಯ ಪ್ರದೇಶವ ಖಾನಾಪುರ ತಾಲೂಕಿನಲ್ಲಿ ಗುರುತು ಮಾಡಿದ್ದಾರೆ. ಅದು ಬರೀ 2 ದಿನದ ಕೆಲಸ. ಅದು 2 ದಿನ ಜಿಲ್ಲಾಧಿಕಾರಿಯವರು ಕೂತ್ಕೊಂಡು, ಅಲ್ಲಿ ಅರಣ್ಯ ಅಧಿಕಾರಿ ಮತ್ತು AC ತಹಸೀಲ್ದಾರ್ ಕೂತ್ಕೊಂಡು ಅದನ್ನ ಕಂದಾಯ ಇಲಾಖೆ ಗೆಜೆಟ್ ಮಾಡಿ ಕಳಿಸಿಬಿಟ್ರೆ ಇದು ಫಾರೆಸ್ಟ್ ಕ್ಲಿಯರೆನ್ಸ್ ಆದಾಗೆ. ಸುಮ್ನೆ ವಿನಾಕಾರಣ ಸೋನಿಯಾ ಗಾಂಧಿ ಬಗ್ಗೆ ಆಗ್ಲಿ, ಆಮೇಲೆ ಪ್ರಧಾನಮಂತ್ರಿ ಅವ್ರ ಬಗ್ಗೆ ಆಗ್ಲಿ ಇದನ್ನ ಚರ್ಚೆ ಮಾಡುವಂತದ್ದು ಅವಶ್ಯಕತೆ ಇಲ್ಲ. ಇದು ಉತ್ತರ ಕರ್ನಾಟಕದ ಬರಗಾಲ ಪ್ರದೇಶದಲ್ಲಿ ಕುಡಿಯುವ ನೀರಿನ ಯೋಜನೆಯನ್ನು ಕೊಡಬೇಕಾದ್ರೆ ಇನ್ನೂ ರಾಜಕಾರಣ ಮಾಡುದು, ಹೊಡೆದಾಡುದು ಇದು ನನಗೆ ಸೂಕ್ತ ಅನಿಸುದಿಲ್ಲ. ದಯವಿಟ್ಟು ಇದನ್ನು ಬಿಡಿ. ನಮಗ್ ಕೊಟ್ಟಿರೋದು ಬರೀ ಎಷ್ಟು ನೀರು? ನೀವು ಏನು ಇಲ್ಲಿ ಮಾತಾಡ್ತೀರಿ? ರೈತರದ್ದು ಏನು ಪ್ರಮುಖ ಐತಿ? ರೈತರಿಗೆ ಎಲ್ಲಿ ನೀರು ಸಿಕ್ಕೈತಿ? ಇದು ಹುಬ್ಳಿ ಧಾರವಾಡರಿಗೆ ಮತ್ತು ಜನರಿಗೆ ಕುಡಿಲಿಕ್ಕೆ ನೀರು ಸಿಕ್ಕಿದೆ. ರೈತರು ಹೋರಾಟ ಮಾಡ್ತಾ ಇದ್ದೀವಿ ನಾವಿಲ್ಲಿ. ನಮಗ್ ಕೃಷಿಗೆ ಏನಾದ್ರು ನೀರು ಸಿಕ್ಕಿದೆ ಅಂತ ಹೇಳಿ ದೊಡ್ಡ ಭ್ರಮೆ ಕಟ್ಕೊಂಡ್ಬಿಟ್ಟಿದ್ದೇವೆ ನಾವೆಲ್ಲ. ಆದ್ರೂ ಕೂಡ ಇವತ್ತ ಕುಡಿಯೋ ನೀರಿಗೆ ಈ ದೇಶದಲ್ಲಿ ಮತ್ತು ವಾಟರ್ ಪಾಲಿಸಿಯಲ್ಲಿ ಮತ್ತು ಇಡೀ ವಾರ್ಡಿನಲ್ಲಿ ಕುಡಿಯೋ ನೀರಿಗೆ ಒಳ್ಳೆ ಪ್ರಿಯಾರಿಟಿ ಕೊಡಬೇಕು ಅನ್ನುವಂಥದ್ದು ಕೂಡ ಇದೆ. ಆ ನಿಟ್ಟಿನಲ್ಲಿ ಇವತ್ತು ಕುಡಿಯೋ ನೀರಿಗೆ ಏನು ಒಂದು DPR ಬದಲಾವಣೆ ಮಾಡಿ, ಪಂಪ್ ಮಾಡಿ, ಲಿಫ್ಟ್ ಮಾಡಿ ತಗೊಳ್ಳೋದು ವ್ಯವಸ್ಥೆ ಮಾಡಿದಾರ, ಅದು ಬೇಗ ಆಗ್ಬೇಕು. ಅದನ್ನ ಈಗ ಸರ್ಕಾರ ತನ್ನ ರಿವೈಸ್ಡ್ DPR ಅಲ್ಲಿ, ವೀರೇಶ್ ಅವ್ರಿಗೆ ಗೊತ್ತಿರುತ್ತೆ, ನಾವು ಟನಲ್ ಕಟ್ಟೋರಿದ್ವಿ. ಈಗ ಟನಲ್ ಕಟ್ಟೋ ಆಗಿಲ್ಲ, ಲಿಫ್ಟ್ ಇರಿಗೇಷನ್, ಲಿಫ್ಟ್ ಮೂಲಕ ನಾವು ನೀರನ್ನ ಎತ್ಕೋತೀವಿ ನಮ್ಮ ರಾಜ್ಯದ ಕಡೆಗೆ. ಇದು ಒಂದು ಕಾರಣ ಯಾಕೆ ಅನುಮೋದನೆ ಕೊಟ್ಟಿದೆ ಅನ್ನೋದಕ್ಕೆ ಇದು ಒಂದು ಕಾರಣ. ಅಲ್ಲಿ ಅರಣ್ಯ ಪ್ರದೇಶಕ್ಕೆ ಭಾರಿ ಹಾನಿ ಉಂಟಾಗ್ತಿತ್ತು ಟನಲ್ ಗಿನಲ್ ಮಾಡಿದ್ರೆ, ಅದಿಲ್ಲ. ಈಗ ನಾನ್ ಕೇಳ್ತಿರೋದು, ಈ ಅನುಮೋದನೆ ಸಿಕ್ಕರೆ ಸಾಕಾ? ಕೆಲಸ ಶುರು ಮಾಡ್ಬಿಡ್ಬೋದಾ? ನಿಮ್ ಅನುಭವದಲ್ಲಿ ನಾನು ಕೇಳ್ತಿದ್ದೀನಿ. ಒಂದು ಸೆಕೆಂಡ್ ಕೇಳಿ. ಈಗ ಮೊದಲಿನ DPR ಅವೈಜ್ಞಾನಿಕವಾಗಿದೆ ಅನ್ನುವಂತದ್ದನ್ನು ವರದಿಯನ್ನು ಕೊಟ್ಟಿದ್ದಾರೆ. ಈಗ ಮೊದಲೇದು DPR ನಲ್ಲಿ 400 ಹೆಕ್ಟೇರ್ ಪ್ರದೇಶ ಪಶ್ಚಿಮ ಘಟ್ಟದಲ್ಲಿ ಹೋಗುತ್ತಾ ಅನ್ನುವಂತದ್ದು ಒಂದು ವರದಿಯನ್ನು ಕೊಟ್ಟಿದ್ರು. ಇಷ್ಟು ನೀರಿಗೆ ಇಷ್ಟು ಪ್ರದೇಶ ಕೊಡ್ಲಿಕ್ಕೆ ಆಗೋದಿಲ್ಲ. ಟ್ರಿಬ್ಯುನಲ್ ನಲ್ಲಿ ಏನ್ ಆರ್ಡರ್ ಆಗಿದೆ ಅಂದ್ರೆ, ನೀವು 36.5 TMC ನೀರನ್ನು ಕೇಳಿದ್ದೀರಿ. 36.5 TMC DPR ರೆಡಿ ಮಾಡಿ ನೀವು ಟ್ರಿಬ್ಯುನಲ್ ನಲ್ಲಿ ಕೊಟ್ಟಿದ್ದೀರಿ. ಆದ್ರೆ ಇವತ್ತು ನಾ ಕೊಟ್ಟಂತ ನೀರು 3.9 TMC ಅಲೋಕೇಶನ್ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂಗೆ ಜಲ ಸಂಪನ್ಮೂಲಯುತ ಕಂಡೀಷನ್ ಗಳನ್ನು ಮತ್ತು ಯಾವುದೇ ರೀತಿಯಿಂದ ಅವೈಜ್ಞಾನಿಕ ಆಗಲೇ ಸೈಂಟಿಫಿಕ್ ಆಗಿ ಇದನ್ನ ಯೋಜನೆಯನ್ನ ಜಾರಿಗೆ ಆಗ್ಬೇಕು ಅನ್ನುವಂತ ಕಂಡೀಷನ್ ಇದೆ. ಆ ನಿಟ್ಟಿನಲ್ಲಿ ಇವತ್ತು ಕುಡಿಯುವ ನೀರಿನ ಯೋಜನೆಗೆ 32 ಮೀಟರ್ ಇದ್ದಿದ್ದು 7 ಮೀಟರ್ ಒಂದು ಚಿಕ್ಕದಾದಂತ ಡ್ಯಾಮ್ ಕಟ್ಟಿ ಪಂಪ್ ಮಾಡಿ ಇವತ್ತ ಕಳಸಾ ನಾಲದಿಂದ ಮಲಪ್ರಭಾಕ ಹಾಕುವಂತ ಯೋಜನೆ ಆಗಿದ್ದಕ್ಕೆ ಇದು DPR ನಲ್ಲಿ ಇವತ್ತು ಸಿಕ್ಕಿದೆ. ಈಗ ಹೇಗೆ BPL ಕಾರ್ಡ್ಗೆ ನಾವು ಅಪ್ಲಿಕೇಶನ್ ಹಾಕಿದ ತಕ್ಷಣ
ತಕ್ಷಣ ಸಿಗುತ್ತಾ, ರೈತನಿಗೆ ಎಷ್ಟು ಹೊಲ ಇದೆ, ಕಡು ಬಡವ ಇದ್ದಾನೆ ಇಲ್ಲೋ ಅನ್ನುವಂಥದ್ದೊಂದು ಆನ್ಲೈನ್ ವ್ಯವಸ್ಥೆ ಇರ್ತದೆ. ಇಲ್ಲೇ ಏನ್ ಹೇಳ್ತಾ ಇದ್ದೀನಿ, ಜಲಸಂಪನ್ಮೂಲ ಇಲಾಖೆ ಈ ದೇಶದ ಇಲಾಖೆ ಅದು. ಈ ಕರ್ನಾಟಕದ ಪರವಾಗಿ ಕೆಲಸ ಮಾಡ್ತಾ ಇಲ್ಲ, ಗೋವಾದ ಪರವಾಗಿ ಕೆಲಸ ಮಾಡ್ತಾ ಇಲ್ಲ. ಕರೆಕ್ಟ್ ಆದಂತ ನೀತಿ ನಿಯಮಗಳನ್ನ ಪಾಲನೆ ಮಾಡುತ್ತಾ. ಅದನ್ನ ಬಿಟ್ರೆ ಬೇರೆ ಏನಿಲ್ಲ. ಅದನ್ನು ನಾನು ನೋಡಿದ್ದೇನೆ ಮತ್ತು ಅದ್ರ ಬಗ್ಗೆ ನಾನು ತಿಳ್ಕೊಂಡಿದ್ದೇನೆ. ಆದ್ರೂ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಷ್ಟೇ, ಇವಾಗ ನೀರ್ ತಂದಿವೆ ಅಂತೇಳಿ ವಿಜಯೋತ್ಸವ ಮಾಡಿ ಕಾಂಗ್ರೆಸ್ನವರು ಬಿಜೆಪಿ ಮಾಡಿ ನಮ್ದೇನ್ ತೊಂದ್ರೆ ಇಲ್ಲ. ನಾಳೆ ಮುಂದೆ ಡ್ಯಾಮ್ ಕಟ್ಟಿ ನಿಮ್ಗೆ ನೀರು ಕೊಡ್ಬೇಕಾದ್ರೆ ನಮ್ಮ ಪಕ್ಷನ ಆಡಳಿತಕ್ಕೆ ತಂದ ಮೇಲೆ ನಾವು ಕೊಡ್ತೀವಿ ಅಂತ ಮುಂದೆ ಹೋದ್ರೆ ಹೆಂಗ ನಮ್ಮ ಉತ್ತರ ಕರ್ನಾಟಕ? ಅಲ್ಲ ನಿಮ್ಗೆ ಹೆಂಗ್ ಗೊತ್ತಾಯ್ತೋ ಗೊತ್ತಿಲ್ಲ. ಈಗಷ್ಟೇ ಸಿದ್ದರಾಮಯ್ಯನವರು ಹುಬ್ಬಳ್ಳಿನಲ್ಲಿ ಭಾಷಣ ಮಾಡ್ತಿದ್ದಾರೆ ವೀರೇಶ್ ಅವರೇ. ಹುಬ್ಬಳ್ಳಿನಲ್ಲಿ ಈಗ ಕೆಲವೇ ನಿಮಿಷಗಳ ಹಿಂದೆ ಇದೇ ಮಾತನ್ನ ಹೇಳಿದ್ದಾರೆ. ನಮ್ಮ ಸರ್ಕಾರ ಬಂದ್ರೆ ರಾಜ್ಯದಲ್ಲಿ ಸ್ಥಗಿತಗೊಂಡಿರುವಂತ ಎಲ್ಲಾ ನೀರಾವರಿ ಯೋಜನೆಯನ್ನು ಪೂರ್ಣಗೊಳಿಸ್ತೀವಿ, ಅದಕ್ಕಾಗಿ ಅಂತ 2 ಲಕ್ಷ ಕೋಟಿ ನಾವು ಮೀಸಲಿಡ್ತೀವಿ. ನಾನು ಅವಾಗಲೇ ಒಂದು ಉಲ್ಲೇಖ ಮಾಡಿದ್ದೆ, ಒಂದು ಪಾಯಿಂಟು. 2000ರಲ್ಲಿ 94 ಕೋಟಿ ಇದ್ದಂಥ ಪ್ರಾಜೆಕ್ಟ್ 2022ರಲ್ಲಿ 1667 ಕೋಟಿಗೆ ಏರಿಕೆ ಆಗಿದೆ. 20ರಲ್ಲಿ ಇವತ್ತಿಗೆ ಇನ್ನೊಂದು 200-300 ಕೋಟಿ ಸೇರಿಸ್ಬಿಡಿ. 22ರಲ್ಲಿ ಇದ್ದೀವಿ ನಾವು 100 ಕೋಟಿಯಲ್ಲಿ 2000 ಕೋಟಿಯಲ್ಲಿ. ಮತ್ತೆ ನೀವು ಹೇಳಿದ್ರಲ್ಲ ಸಿದ್ದರಾಮಯ್ಯನವರು ಅದೇ ರೀತಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೇಳಿ ಸಿದ್ದರಾಮಯ್ಯನವರಿಗೆ ನಿಮ್ಮ ಚಾನೆಲ್ ಮುಖಾಂತರ ನಾನು ಮನವಿ ಮಾಡಿಕೊಳ್ತೀನಿ. 2010ರಲ್ಲಿ ಕೃಷ್ಣಾ ನೀರು 177 TMC ನೀರು ಸುಪ್ರೀಂ ಕೋರ್ಟ್ ನಲ್ಲಿ ಕರ್ನಾಟಕದ ಪರವಾಗಿ ಆರ್ಡರ್ ಆಗಿದೆ. ಅದರಲ್ಲಿ 130 TMC ಅಲೋಕೇಶನ್ ಆಗಿದೆ. ಅದನ್ನ ಯಾಕೆ ಮಾಡಲಿಲ್ಲ? ಅವ್ರು ಮುಖ್ಯಮಂತ್ರಿ ಇದ್ದಾಗ ನಾವು ಮನವಿ ಕೊಟ್ಟಿದ್ದೇವೆ. ಅದನ್ನ ಗೆಜೆಟ್ ಮಾಡಿಸಿ ಅಂದ್ರೆ ಯಾಕಾಗ್ಲಿಲ್ಲ? ಅವರೇ ಮುಖ್ಯಮಂತ್ರಿ ಇದ್ರಲ್ಲ. ನಾನೇನ್ ಹೇಳ್ತಾ ಇದ್ದೀನಿ, ಸುಪ್ರೀಂ ಕೋರ್ಟ್ ಆದೇಶ ಮಾಡಿದಂತ ನೀರು ತಗೊಳಕ್ ಆಗ್ತಾ ಇಲ್ಲ ಇವರಿಗೆ. ಬರೀ ಅಲ್ಲಿ ರೈತರಿಗೆ 50,000 ಕೋಟಿ ರೂಪಾಯಿ ಖರ್ಚು ಮಾಡಿದ್ರಂದ್ರ ಅಲ್ಲಿ 12 ಮೀಟರ್ ಡ್ಯಾಮ್ಗಳನ್ನು ಎತ್ತರಿಸಬಹುದು ಅಂತಾರೆ. ಡ್ಯಾಮ್ ಎತ್ತರಿಸೋದಲ್ಲ, ಅಲ್ಲ ಆಳ್ಮಟ್ಟಿ ಈಗ 5 ಮೀಟರ್ ಎತ್ತರಿಸ್ಬೇಕಂತಿದ್ದಾರಲ್ಲ, ಆಳ್ಮಟ್ಟಿ ಅದಕ್ಕೂ ವಿರೋಧ ಇದೆಯಲ್ಲ ಪಕ್ಕದಲ್ಲಿ ಮಹಾರಾಷ್ಟ್ರದ್ದು. ನೋಡಿ ಆಳ್ಮಟ್ಟಿದ ನಿಮ್ಗೆ ಗಮನಕ್ಕೆ ತರ್ತಾ ಇದ್ದೇನೆ. ಆಂಧ್ರದವರು ತೆಲಂಗಾಣದವರು ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ಅರ್ಜಿ ಹಾಕೊಂಡಿದ್ದಾರೆ. ಅದನ್ನ ಅರ್ಜಿ ನಮ್ಮ ಕರ್ನಾಟಕಕ್ಕೆ ಸೇರಿಸಬೇಡಿ. ನೀವು ಕೂಡಿದ್ದಾಗ ನಿಮ್ಗೆ ನೀರು ಹಂಚಿಕೆ ಆಗಿದೆ, ನೀವೇನಾದ್ರು ಆಂಧ್ರದವ್ರನ್ನ ಕೇಳಿ ಅನ್ನುವಂತದ್ದನ್ನ ಅಲ್ಲ ತಳ್ಳಿ ಹಾಕ್ಬೇಕು. ಅಲ್ಲ ವೀರೇಶ್ ಅವರೇ ಇದೇ ಮಾತ್ರ ಹೇಳ್ತೀನಿ. ಗೋವಾದವರು ಇವತ್ತು ಅಡ್ಡಿ ಮಾಡ್ತಾರೆ ಅಂತ ಹೇಳ್ತಾರೆ, ಅವ್ರ ಬಗ್ಗೆ ಬಿಟ್ಬಿಡಿ. ಅವ್ರನ್ನ ಅಡ್ಡಿ ಮಾಡಕ್ ಹಚ್ಚುವುದವರು ಕರ್ನಾಟಕದವರು. ನಾನು ಸ್ಪಷ್ಟವಾಗಿ ಹೇಳ್ತೀನಿ, ಇವತ್ತು ಗೋವಾದಾಗ 24 TMC ಚಿಲ್ಲರ್ ಸಿಕ್ಕಿದೆ. ಇವತ್ತು ಅವ್ರು ಏನಾದ್ರು DPR ರೆಡಿ ಆಗಿದೆ ಅವ್ರದ್ದು? ಇಲ್ಲ, ಅವ್ರಿಗೆ ಅವಶ್ಯಕತೆ ಇಲ್ಲ. ಇಲ್ಲಿ ನಮ್ಗೆ ಕುಡಿಯ ನೀರಿನ ಯೋಜನೆ ಇದು ಅವಶ್ಯಕತೆ ಇದೆ. ಇದ್ರ ಸಂಬಂಧ ಇಡೀ ನಾಡಿನ ತುಂಬಾ ಲಾಠಿ ಚಾರ್ಜ್ ಆಯ್ತು, ಹೊಡಿಸ್ಕೊಂಡ್ವಿ, ಸಚ್ಚಿವಿ, ಬಡಿಸ್ಕೊಂಡ್ವಿ. ಇದ್ರ ಬಗ್ಗೆ ಅರಿವಿಲ್ಲ ಇವರಿಗೆ. ಅಲ್ಲ ವೀರೇಶ್ ಅವರೇ, ನೀವು ಹೇಳ್ತೀರಿ ರಾಜಕಾರಣ ಮಾಡಬೇಡ ಅಂತ. ರಾಜಕಾರಣ ಮಾಡಲಿಲ್ಲ ಅಂದ್ರೆ ಒಂದು ಫಲ ಅನ್ನೋದು ನಾವು ಹೇಗೆ ನಿರೀಕ್ಷಿಸೋದು? ಅಂದ್ರೆ ಇಲ್ಲಿ ಎಂತ ರಾಜಕಾರಣ ಆಗ್ಬೇಕು ಅಂದ್ರೆ ಪಕ್ಷಕ್ಕೆ ಸೀಮಿತವಾದಂತ ರಾಜಕಾರಣ ಅಲ್ಲ, ರಾಜ್ಯವನ್ನ ವ್ಯಾಪಿಸುವಂತ ರಾಜಕಾರಣ ಆಗ್ಬೇಕು. ರಾಜ್ಯವನ್ನ ವ್ಯಾಪಿಸುವಂತ ರಾಜಕಾರಣದಲ್ಲಿ ಸರ್ವಪಕ್ಷ ಒಗ್ಗಟ್ಟು ಬಹಳ ಮುಖ್ಯ. ನಾನು ಇಲ್ಲಿಬ್ರು ಕೂತಿದ್ದಾರೆ, ಒಬ್ರು ಹೇಳ್ತಾರೆ ನೀವು ಲಾಠಿ ಚಾರ್ಜ್ ಮಾಡಿಸಿದ್ರಿ ಅಂತ, ಇನ್ನೊಬ್ರು ಹೇಳ್ತಾರೆ ನೀವೇನು ಕೆಲಸನೇ ಮಾಡಲಿಲ್ಲ, 3 ವರ್ಷದ ಟೈಮ್ ವೇಸ್ಟ್ ಮಾಡಿದ್ರಿ ಅಂತ. ಬಟ್ ಪ್ರಶ್ನೆ ಇರೋದೀಗ ನಾನು ನೀನು ಅನ್ನೋ ತೂತು ಮೇಮೆ ಜಗಳಕ್ಕಲ್ಲ. ನಮಗೆ ಬೇಕಾಗಿರೋದು ಸರ್ವ ಪಕ್ಷಗಳ ಒಗ್ಗಟ್ಟು. ಇವತ್ತು ಹೇಗೆ ಗೋವಾದವರು ಒತ್ತಡವನ್ನು ಹೇರೋದಕ್ಕಾಗಿ ಆಲ್ ಪಾರ್ಟಿ ಲೆಜಿಸ್ಲೇಟಿವ್ ಡೆಲಿಗೇಷನನ್ನು ಕರ್ಕೊಂಡು ಹೋಗ್ತಿದ್ದಾರೋ ಕೇಂದ್ರಕ್ಕೆ, ನಮ್ಮ ರಾಜ್ಯದಿಂದಾನು ಆ ರೀತಿಯ ಒಂದು ಸಿದ್ಧತೆ ಯಾರು ಆಗಲಿ ಅಂತೀನಿ. ಒಬ್ರು ಜನಾಂದೋಲನ, ಇನ್ನೊಬ್ರು ವಿಜಯೋತ್ಸವ ಅಂದ್ರೆ ಒಗ್ಗಟ್ಟೆಲ್ಲಿ? ಡಾಕ್ಟರ್ ತೇಜಸ್ವಿ ಒಂದ್ ನಿಮಿಷ, ವೀರೇಶ್ ಜಿ ಒಂದ್ ನಿಮಿಷ. ನಿಖಿಲ್ ನೋಡಿ, ಈಗ DPR ಏನಿದೆ ವಿಸ್ತೃತ ಯೋಜನಾ, ವೀರೇಶ್ ಅವರೇ ಒಂದೇ ನಿಮಿಷ, ಡಾಕ್ಟರ್ ತೇಜಸ್ವಿನಿ ಅವರು 1 ನಿಮಿಷ ಮಾತಾಡ್ತಾರೆ, ನೀವು ಆಮೇಲೆ ಮಾತಾಡಿ. ಯಾವುದೇ ರೀತಿಯ ಅಡಚಣೆಗಳಿಗೆ ಅವಕಾಶ ಕೊಡದಂತೆ ಒಂದು ಉತ್ತಮವಾದ ವಿಸ್ತೃತ ಯೋಜನಾ ವರದಿ DPR ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿರೋದಿದೆಯಲ್ಲ ನಿಖಿಲ್, ಅದು ಜಾಣ್ಮೆಯ ನಡೆ. ಯಾಕಂದ್ರೆ ಎಂಡ್ ಆಫ್ ದ ಡೇ ತಾವು ಹೇಳಿದಾಗೆ ಯೋಜನೆ ಕಾರ್ಯಸಾಧುವಾಗುವಂತಹ ಇದನ್ನ ಹಾಕ್ಬೇಕು, ಪ್ರಕ್ರಿಯೆ ಇದೆ, ಒಂದು ಪ್ರೊಸೀಜರ್ ಇದೆ, ಆಗಬೇಕು, ಮಾಡಿದ್ದೀವಿ. ಬಟ್ ಅವ್ರು ಹೇಳ್ತಾರೆ ಟೂ ಲೇಟ್ ಅಂತ. ಬಟ್ ಬೆಟರ್ ಲೇಟ್ ದೆನ್ ನೆವರ್ ಅಂತ ನೀವ್ ಹೇಳ್ತೀರಿ. ನೀವೊಂದು ಮಾತು, ರಾಜಕಾರಣಕ್ಕಿಂತ ಇದು ರಾಜ್ಯಕಾರಣದ ವಿಚಾರ. ಅಬ್ಸಲ್ಯೂಟ್ಲಿ. ರಾಜ್ಯಕಾರಣದಲ್ಲಿ ನಮಗೆ ಒಂದು ಮತ್ತೆ ನಾನು ನೀನ ಸಿಗಬೇಕು ಶ್ರೇಯಸ್ಸು, ನನಗ್ ಸಿಗಬೇಕು ಕೀರ್ತಿ. ಈ ಒಂದು ಗೋಲ್ಡನ್ ಆಪರ್ಚುನಿಟಿ ನೀವು ಕಳ್ಕೊಂಡ್ರಿ. ನೀವು ಅಧಿಕಾರಿ, ನಾನ್ ಕೇಳಿದ್ದಲ್ಲ,
ನಮ್ಮ ಸೊರಬದ ಅಣ್ಣ ಕೇಳಿದ್ರು, ನೀವು ಆಪರ್ಚುನಿಟಿ ಕಳ್ಕೊಂಡ್ರಿ, ರಾಜಕಾರಣ ಆಗುತ್ತೆ ಅಂತಂದ್ರೆ ನಾಡು ಅಭಿವೃದ್ಧಿ ಆದಾಗ ಜನ ನಿಮ್ಮನ್ನು ಮೆಚ್ತಾರೆ, ನಮ್ಮನ್ನು ಮೆಚ್ತಾರೆ, ನಿಮ್ಮ ಓಟ್ ನಿಮಗೆ ಸಿಗುತ್ತೆ, ನಮ್ಮ ಓಟ್ ನಮಗೆ ಸಿಗುತ್ತೆ. ವಿಶ್ವಾಸ ಅಂತ ಒಳ್ಳೆ ಕೆಲಸ ಮಾಡಿನೇ ಅವ್ರ ವಿಶ್ವಾಸ ಗೆಲ್ಬೇಕಲ್ಲ, ಮತ್ತೆ ಅವ್ರ ನಿರೀಕ್ಷೆ ಇಟ್ಕೊಂಡಿದಾರಲ್ಲ, ನಮಗೊಂದು ಅಧಿಕಾರ ಕೊಟ್ಟಿದಾರಲ್ಲ, ಸೂಕ್ಷ್ಮವಾದ ವಿಚಾರ ಇದೆ, ಮಾತುಕತೆನೂ ಆಡ್ತೀವಿ, ಹೋರಾಟನೂ ಮಾಡ್ತೀವಿ. ಹೌದು, ನಮ್ಮ ಮಂತ್ರಿಗಳಿಗೆ ಇನ್ನಷ್ಟು ಉತ್ತೇಜನ ತುಂಬಬೇಕು, ಬೇಗ ಕೆಲಸ ಆಗ್ಬೇಕು. ರಾಜಕೀಯದಲ್ಲಿ ಇದೆಲ್ಲ ಬೇಕಾಗುತ್ತೆ. ತಾವು ಕರೆಕ್ಟ್ ಆಗಿ ಹೇಳಿದ್ರಿ ಮೇಡಮ್. ಈಗ ಎಚ್ ಕೆ ಪಾಟೀಲ್ ಅವರು ಪ್ರಶ್ನೆ ಮಾಡಿದ್ದಾರೆ, ಕಾಂಗ್ರೆಸ್ ಅವರು ಪ್ರಶ್ನೆ ಮಾಡ್ತಾನೆ ಇದ್ದಾರೆ. ಈಗ ಮೀಸಲಾತಿ ವಿಷಯದಲ್ಲಿ ಏನ್ ಹೇಳಿದ್ರು, ಮೂಗಿಗೆ ತುಪ್ಪ ಸವರ್ತಿದ್ದೀರಿ, ಕ್ಲಾರಿಟಿ ಇಲ್ಲ. ಇಲ್ಲೂ ಕ್ಲಾರಿಟಿ ಇಲ್ಲ. ಇಲ್ಲಿ ಅಂತ ಇದೆ ತಾನೆ, ತುಪ್ಪ ಕಾಣಿಸ್ತಾ ಇದೆ, ಅಲ್ಲ ಅದ್ ಮೂಗಿಗೆ ಸೋರ್ಕೊಂಡು ಬಾಯಿಗೆ ಬರೋದು. ಅಯ್ಯಯ್ಯೋ, ನಿಮ್ಮದು ವ್ಯಾಖ್ಯಾನ. ಮೂಗಿಗೆ ತುಪ್ಪ ಅನ್ನೋದು ನಿಮ್ಮ ವ್ಯಾಖ್ಯಾನ. ಅಂದ್ರೆ ಪ್ರತಿಯೊಂದರಲ್ಲೂ ಕೊಂಕಾಡ್ತಕ್ಕಂಥದ್ದು. ಡಾಕ್ಟರ್ ತೇಜಸ್ವಿ ಮುಂದೆ ಬರೋ ಬಜೆಟ್ ಅಲ್ಲಿ ಫೆಬ್ರವರಿ ಮೀಸಲಾತಿ ಅಂತ ಸೂಕ್ಷ್ಮ ವಿಚಾರ ತಾವು ಕೇಳಿದ್ರಿ. ನಾನು ಒಂದೇ ಮಾತು, ಆಡದೆ ಮಾಡುವವನು ರೂಢಿಯೊಳಗುತ್ತಮ. ಇದು ಕ್ರಿಯಾಶೀಲ ಸರ್ಕಾರ, ಅದಕ್ಕೆ ಕೇಳಿದೆ ನಟರಾಜ್ ಅವರೇ. ಈಗ ಆಯ್ತಪ್ಪ, ನೀವು ಹೇಳ್ತೀರಿ ಇಲ್ಲಪ್ಪ ಈ ಪಕ್ಷ ಕ್ರೆಡಿಬಿಲಿಟಿ ಕಳ್ಕೊಂಡ್ಬಿಟ್ಟಿದೆ, ಆಗ್ತಾ ಇಲ್ಲ ಕೆಲಸ ಆಗಬೇಕು ಅಂದ್ರೆ ನೀವೇನ್ ಎಕ್ಸ್ಪೆಕ್ಟ್ ಮಾಡ್ತೀರಿ? ಸರಿ, ಈಗ ನೀವು ಲಾಸ್ಟ್ ಟೈಮ್ ಹೇಳಿದ್ರಿ ನಿಮಗೆ ಸಕ್ಸಸ್ ಅದು ಮೇಕೆದಾಟು, ನಾವು ಪಾದಯಾತ್ರೆ ಮಾಡಿದ್ವಿ, ಸರ್ಕಾರ ಒತ್ತಡಕ್ಕೆ ಈಡಾಯ್ತು, ಒತ್ತಡದಲ್ಲಿ 1000 ಕೋಟಿ ಕೊಟ್ಟಿದೆ. ಅದು ಆನ್ ಪೇಪರ್ ಇದೆಯೋ ಅಕೌಂಟ್ ಅಲ್ಲಿ ಇದೆಯೋ ಬೇರೆ ಪ್ರಶ್ನೆ. ಬಟ್ ಸರ್ಕಾರದ ಮೇಲೆ ಒಂದು ಪ್ರೆಷರ್ ಬಿತ್ತು ಅನ್ನೋದ್ರ ಪರಿಣಾಮವನ್ನ ಅದ್ರ ಮೂಲಕ ನಾವು ನೋಡಬಹುದು ಅಂತ ಹೇಳ್ತಿದ್ದೀರಿ. ಖಂಡಿತ ನೋಡಿ, ಈ ಕ್ರೆಡಿಟ್ ಕೇಳ್ತಿದ್ದೀರಿ. ಜನಪರವಾದ ಮಾಡೋಣ. ಇವತ್ತು ಅಷ್ಟೇನೆ ಈ ಕಳಸಾ ಬಂಡೂರಿ ವಿಷಯದಲ್ಲಿ ಏನಾಗಿದೆ ಅಂದ್ರೆ, ನಾವು ಯಾವಾಗ ಈ ಪ್ರೊಟೆಕ್ಷನ್ ಮಾಡ್ತಿದೀವಿ, ಯಾಕೆ ಸಮಾವೇಶ ಮಾಡ್ತಿದೀವಿ ಅಂದ ತಕ್ಷಣ ಸರ್ಕಾರ ಮುಂಚೆ ಇರ್ತಕ್ಕಂಥ DPR ನ ಪರಿಷ್ಕೃತ ಮಾಡಿ ಹೊಸ DPR ಅಂತ ಹೇಳ್ತಿದೆ ಅಷ್ಟೇ. ಅವಳಿಗೆ ಬದಲಾವಣೆ ಏನಿಲ್ಲ. ಅಲ್ಲ, ಬದಲಾವಣೆ ಅಂದ್ರೆ ಅದೇ ಫಾರೆಸ್ಟ್ ಏರಿಯಾ 367 ಹೆಕ್ಟೇರ್, ಇಲ್ಲಿ ಬರೀ 60 ಅಷ್ಟೇನೆ. ಈಗ DPR ನಿಮ್ಗೆ ತೀರ್ಪು ಬಂದದ್ದು ಯಾವಾಗ? 2018. ನೀವು ಮಾಡ್ತಾ ಇರ್ತಕ್ಕಂಥದ್ದು 2023 ಜನವರಿನಲ್ಲಿ. ಇವಾಗ ನೀವು ಅನೌನ್ಸ್ ಮಾಡ್ತಾ ಇದ್ದೀರಿ, ಅದನ್ನು ಅನೌನ್ಸ್ ಮಾಡ್ತಾ ಇದ್ದೀರಿ. ಕಳೆದ 4 ವರ್ಷ, ಕಳೆದ 3.5 ವರ್ಷ ನೀವು ಸರ್ಕಾರದಲ್ಲಿ ಇದ್ದೀರಿ. ಸರ್ಕಾರ ಇದು ಏನ್ ಮಾಡ್ತಾ ಇದ್ದೀರಿ? ತೀರ್ಪು ಬಂದಿದೆ. ತೀರ್ಪು ಬಂದ ಮೇಲೆ ಈಗ ಅವರು ಕರೆಕ್ಟ್ ಆಗಿ ಹೇಳಿದ್ರು, ಕೇಂದ್ರ ಸರ್ಕಾರದ ಅಗತ್ಯ ಇಲ್ಲ, ಆದ್ರೆ ಒಂದು ಇಲಾಖೆ ಅಗತ್ಯ ಇತ್ತು, ಪರಿಸರ ಇಲಾಖೆದು, ಜಲಸಂಪನ್ಮೂಲ ಇಲಾಖೆದು. ಅವರ ಅನುಮತಿ ತಕ್ಕೊಳ್ಳಕ್ಕೆ ನೀವು ಯಾಕೆ ಪ್ರಯತ್ನವನ್ನ ಮಾಡಿಲ್ಲ ಕಳೆದ 3 ವರ್ಷಗಳಿಂದ? ಚುನಾವಣೆ ಬಂದಾಗ ಯಡಿಯೂರಪ್ಪನವ್ರು ಪತ್ರ ಹಾಕೊಂಡು ತೋರಿಸರಲ್ಲ, ಇವಾಗ ನೀವು DPR ಹಾಕೊಂಡು ತೋರಿಸ್ತಾ ಇದ್ದೀರಾ ಅಷ್ಟೇ. ಇಂಪ್ಲಿಮೆಂಟೇಷನ್ ಇಸ್ ಇಂಪಾರ್ಟೆಂಟ್. ರಾಜಕೀಯ ಇಚ್ಛಾಶಕ್ತಿ ಇದೆಯಲ್ಲ ನಿಮಗೆ. ಬಿಜೆಪಿ ನೋಡಿ, ಸರ್ಕಾರದ ವ್ಯವಸ್ಥೆಗಳಲ್ಲಿ ಮಾಡಬೇಕು, ಸರ್ಕಾರಗಳು ವ್ಯವಸ್ಥೆಗಳ ಮುಖಾಂತರ ಕೆಲಸ ಮಾಡಬೇಕೆ ಹೊರತು ಬಿಜೆಪಿ ಪಕ್ಷ ತರ ಕೆಲಸ ಮಾಡಕ್ ಹೋಗ್ಬಾರ್ದು. ಸರ್ಕಾರ ಮಹಾರಾಷ್ಟ್ರಕ್ಕೆ ಇಲ್ದಾಗೋದು, ಗೋವಾಗೆ ಇಲ್ದಾಗೋದು, ಇಲ್ಲ ನಾಗಪುರಕ್ಕೆ ಇಲ್ದಾಗೋದು ಕೆಲಸವನ್ನು ಮಾಡಬಾರ್ದು. ಸರ್ಕಾರದ ವ್ಯವಸ್ಥೆ ಇದೆ, ಯಾವುದೇ ಕಾರಣಕ್ಕೆ ರಾಜ್ಯದ ಹಿತವನ್ನ ಬಿಟ್ಕೊಡ್ಬಾರ್ದು. ಬಿಜೆಪಿ ತನ್ನ ಪ್ರತಿಷ್ಠೆಯನ್ನ ಪಕ್ಕದ ರಾಜ್ಯಕ್ಕೆ ಏನೋ ಒಂದು ದೊಡ್ಡ ಗೌರವ ತೋರ್ಸಕ್ಕೋಸ್ಕರ ಹೋಗಿ ಈ ಕೆಲಸವನ್ನ ತಡ ಮಾಡಕ್ ಹೋಗ್ಬಾರ್ದು. ಯಾಕಂದ್ರೆ ಅವಾಗ ಮನೋಹರ್ ಪಾರಿಕರ್ ಹೇಳಿದ್ರು ಈ ಸ್ವಾಗತ ಇದೆ ಈ ತೀರ್ಪಿಗೆ ಅಂತ. ಅವಾಗಿಂದ 2018ರಿಂದ ಇಲ್ಲಿವರೆಗೂ ಹೋಗ್ತಾ ಇದೆ ಇದು. ಅಂದ್ರೆ ಒಂದು DPR ಮಾಡಕ್ಕಾಗಿಲ್ಲ, ಒಂದು ಪರ್ಮಿಷನ್ ತಗೊಳಕ್ಕಾಗಿಲ್ಲ, ಒಂದು ಕೇಂದ್ರ ಸರ್ಕಾರದ ಒಂದು ಸಚಿವಾಲಯದಿಂದ ತಗೊಳಕ್ಕಾಗಿಲ್ಲ. ಅಂದ್ರೆ ಇವ್ರದೇ ಟ್ರಿಪಲ್ ಇಂಜಿನ್ ಸರ್ಕಾರ ಏನ್ ಮಾಡ್ತಾ ಇದೆ? ಡಾಕ್ಟರ್ ತೇಜಸ್ವಿನಿ ನಟರಾಜ್ ಅವರೇ, ಇಷ್ಟೆಲ್ಲ ಆದ್ಮೇಲೂ ಕೂಡ ವೀರೇಶ್ ಅವ್ರು ನಮ್ ಜೊತೆ ಇದ್ದಾರೆ. ದಿಸ್ ಇಸ್ ಆಲ್ ಸಬ್ಜೆಕ್ಟ್ ಟು ದಿ ಆರ್ಡರ್ ಆಫ್ ದ ಸುಪ್ರೀಂ ಕೋರ್ಟ್. ನಾವು ಅದ್ರ ಬಗ್ಗೆ ಚರ್ಚೆ ಮಾಡೋ ಬ್ರೇಕ್ ಹೋಗಿ ಬರ್ತೀನಿ. ಇದು ಅನುಮೋದನೆ ಬಂದ ತಕ್ಷಣ ಇನ್ನೇನು ನಾಳೆ ಕೆಲಸ ಶುರು, ದುಡ್ಡು ಕೊಟ್ಬಿಟ್ವಿ, ಇನ್ನೇನು ಬಂದೇ ಬಿಡ್ತು, ಹಂಗಿಲ್ಲ. ಇದು ಇನ್ನೂ ಒಂದು ಸ್ವಲ್ಪ ಲೀಗಲ್ ಕಾಂಪ್ಲಿಕೇಶನ್ ಇದೆಯಪ್ಪ. ಯಾಕೆ ಅಂತ ಹೇಳ್ತೀನಿ. ಇವತ್ತು ಸರ್ಕಾರವನ್ನ ಯಾರು ಪ್ರತಿನಿಧಿಸಬೇಕಾಗಿದೆ ಅವರಿಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನಾನು ಹೆಸರು ತಗೊಳ್ಳಿಕ್ಕೆ ಹೋಗೋದಿಲ್ಲ. ಅವರೇ ಇನ್ನು ಕ್ಲಾರಿಟಿಗಾಗಿ, ಕನ್ಫರ್ಮೇಷನ್ಗಳಿಗಾಗಿ ಕಾಯ್ತಾ ಇದ್ದಾರೆ. ಯಾರಿಂದ? ಕೇಂದ್ರದಿಂದ ಬರಬೇಕಾಗಿದೆ ಪತ್ರಗಳು, ದಾಖಲೆಗಳು, ಇದ್ರ ಮೂಲಕ ಗೊತ್ತಾಗಬೇಕಾಗಿದೆ ಅಷ್ಟಕ್ಕೂ ನಮಗೆ ಸಿಕ್ಕಿದ್ದೇನು ಅಂತ. ಇಲ್ಲಿ ಪ್ರಶ್ನೆ ಟೈಮಿಂಗ್ ಬರುತ್ತೆ. ನಾನು ಮೊದಲನೇ ಪ್ರಶ್ನೆನೇ ಕೇಳಿದೆ ಅವಾಗಲೇ ಚರ್ಚೆ ಚೌಕಟ್ಟನ್ನ ನಿಮ್ಮ ಮುಂದೆ ಇಡ್ತಾ ಹೋದಾಗ. ಟೈಮಿಂಗ್ನ ಪ್ರಶ್ನೆ ಮಾಡೋರಿಗೆ ಉಪಯೋಗದ ಸಕಾರಾತ್ಮಕ ಪರಿಣಾಮಗಳು ಕಾಣ್ತಾನೆ ಇಲ್ವಾ? ಮತ್ತೊಂದು ಪ್ರಶ್ನೆ ಇರೋದೀಗ ಸಬ್ಜೆಕ್ಟ್ ಟು ಸುಪ್ರೀಂ ಕೋರ್ಟ್ ಆರ್ಡರ್ ಅಂತಿದೆ. ವೀರೇಶ್ ಅವರೇ, ಸಬ್ಜೆಕ್ಟ್ ಟು ಸುಪ್ರೀಂ ಕೋರ್ಟ್ ಆರ್ಡರ್ ಅಂತ ಬಂದಾಗ ಷರತ್ತು ಬದ್ಧ ಅನ್ನೋದು ಆಗೋಯ್ತಲ್ಲ. ಹೇಗೆ ಇದನ್ನ ನೋಡೋದು? ನಿಮ್ಮ ಅನುಭವದಲ್ಲಿ ಕೇಳ್ತೀನಿ. ನೀವು ದಶಕಗಳ ಗಟ್ಟಲೆ ಈ ಹೋರಾಟವನ್ನ ಮಾಡ್ಕೊಂಡ್ ಬಂದಿದ್ದೀರಿ, ನೀವು ನೋಡಿದ್ದೀರಿ, ಇದರ ಸೂಕ್ಷ್ಮತೆ ನಿಮಗೆ ಗೊತ್ತಿದೆ. ಪ್ಲೀಸ್. ಏನಿಲ್ಲ, ಇವಾಗ ಅತ್ಯಂತ ಹಗುರವಾದಂತ ಯೋಜನೆ ಇದು.
ನಮ್ಮ ಒಂದು ರೈತರ ಒಂದು ಭಾಷೆಯಲ್ಲಿ ಹೇಳಬೇಕಾದ್ರೆ ಮಾಡಿದಂತ ಆದೇಶ ಮಾಡಿದಂತ ಪ್ರತಿಯಲ್ಲಿ ಸೂಕ್ಷ್ಮ ವಿಚಾರಗಳನ್ನ ಸೂಕ್ಷ್ಮವಾಗಿ ತೀಕ್ಷ್ಣವಾಗಿ ಕಂಡುಕೊಳ್ಳುವಂತ ವ್ಯವಸ್ಥೆ ರಾಜ್ಯ ಸರ್ಕಾರ ಮತ್ತು ಅದಕ್ಕೆ ಸಂಬಂಧಪಟ್ಟಂತ ನಿಪುಣ ಇದ್ದಂತ ತಜ್ಞರ ನೇಮಕ ಮಾಡುವುದರಲ್ಲಿ ಮೂರು ಸರ್ಕಾರಗಳು ವಿಫಲವಾಗಿದ್ದಾವೆ. ಇಲ್ಲಿ ಕುಡಿಯುವ ನೀರಿನ ಯೋಜನೆ ಅಂದ ಮೇಲೆ ಇಷ್ಟೊಂದು ಯಾವ್ದು ಅಡೆತಡೆಗಳು ಬರ್ಲಿಕ್ಕೆ ಅಲ್ಲ. ವೀರೇಶ್ವರ, ಒಂದ್ ನಿಮಿಷ, ನನಗೂ ನನ್ನ ವೀಕ್ಷಕರಿಗೂ ತಾವು ದಯವಿಟ್ಟು ತಿಳಿಸಿ ಹೇಳಬೇಕು. ನೀವು ಕುಡಿಯೋ ನೀರು ಅಂದ್ರೆ ಯಾವುದೇ ಷರತ್ತುಗಳಿಲ್ಲ, ಯಾವುದೇ ಒಂದು ವಿವಾದ ಇಲ್ಲ, ಯಾವ ಕೋರ್ಟು ಇಲ್ಲ, ಯಾವ ಟ್ರೈಬ್ಯುನಲ್ಲು ಇಲ್ಲ ಅನ್ನೋ ಮಾತನ್ನ ನೀವ್ ಹೇಳ್ತಿದ್ದೀರಿ. ಆದ್ರೆ ಇದ್ರಲ್ಲಿರೋದು ಒಂದ್ ಸೆಕೆಂಡ್ ಕೇಳಿ, ಟ್ರಿಬ್ಯುನಲ್ ನಲ್ಲೇನೆ ಕುಡಿಲಿಕ್ಕೆ ಅಂತೇಳಿ ಕೊಟ್ಟಿದ್ದು, ಕೃಷಿಗೆ ಯಾಕೆ ಕೊಟ್ಟಿಲ್ಲ? ಟ್ರಿಬ್ಯುನಲ್ ಅಲ್ಲಿ ಕೃಷಿಗೆ ಯಾಕೆ ನೀರು ಕೊಟ್ಟಿಲ್ಲ ಕೇಳಿ, ನಾನು ಹೇಳ್ತೀನಿ. ಒಂದೇ ಪ್ರಯಾರಿಟಿ ಕುಡಿದು ಕೊಡಬೇಕು ಅಂತೇಳಿ. ಏನಾಯ್ತು ಟ್ರಿಬ್ಯುನಲ್ ಅಲ್ಲಿ? ಲಾಸ್ಟ್ ಟ್ರಿಬ್ಯುನಲ್ ಜಡ್ಜ್ಮೆಂಟ್ ಅಲ್ಲಿ ಒಂದು ಮೆನ್ಷನ್ ಮಾಡಿದ್ದಾರೆ, ಉತ್ತರ ಕರ್ನಾಟಕದಲ್ಲಿ ಕುಡಿಯುವ ನೀರಿನ ತೊಂದರೆ ಬಹಳ ಇದೆ, ಅಲ್ಲಿ ರೈತರು ಎಲ್ಲರೂ ಬಹಳ ಈ ನೀರಿನ ಬಗ್ಗೆ ಹೋರಾಟ ಮಾಡ್ತಾ ಇದ್ದಾರೆ, ಅದಕ್ಕ ಆ ದೃಷ್ಟಿಕೋನ ಇಟ್ಕೊಂಡು ಕುಡಿ ನೀರಿನ ಕೊಡ್ಲೇಬೇಕು ಅನ್ನುವಂಥದ್ದನ್ನ ಮೆನ್ಷನ್ ಮಾಡಿದ್ದಾರೆ. ತರಿಸಿ ನೀವು ಅದನ್ನ ಮುಚ್ಚಿ ಹಾಕಿ ಏನೇನೇನಂದ್ರೆ ಅದಕ್ಕೊಂದು ಕತೆ ಕಟ್ಟೋದು ಬೇಡ. ನಾನು ಬೇಕಾದ್ರೆ ನಿಮ್ ಸ್ಟುಡಿಯೋಕ್ಕ ಆ ಮೆನ್ಷನ್ ಮಾಡಿದ್ದನ್ನ ಆದೇಶ ಪ್ರತಿ ನನ್ನ ಕಡೆಗೆ ಐತಿ, ಅಥವಾ ನಿಮ್ಮ ಯಾರ ಕಡೆಗಾರ ಕಳಿಸ್ತೀನಿ, ಅದ್ರ ಬಗ್ಗೆ ನೀವು ಡೌಟ್ ಮಾಡ್ಕೋಬೇಡಿ. ಆದ್ರೆ ಈ ಕುಡಿ ನೀರಿನ ಯೋಜನೆಗೆ ಯಾಕೆ ಇಷ್ಟು ರಾಜಕಾರಣ ಸೇರ್ಸೋದು ಮತ್ ಇನ್ನೊಂದ್ ಕಡೆಗೆ ವಿವಾದ ಮಾಡಕ್ ಹಚ್ಚೋದು, ಈ ರೀತಿ ಪದೇ ಪದೇ ರಾಷ್ಟ್ರ ನಾಯಕರನ್ನ ಯಾಕೆ ತಗೊಳ್ತಾ ಇದ್ದಾರೆ ನೀವು? ಪ್ರಧಾನಮಂತ್ರಿ ಕೆಲಸ ಇಲ್ಲ, ಒಂದು ಸಲ ಟ್ರಿಬ್ಯುನಲ್ ಹೋಗಿದೆ ಅಂದಾಗ ಅದ್ರ ಬಗ್ಗೆ ನಾನು ಕೈ ಹಾಕಲ್ಲ, ಅದು ಟ್ರಿಬ್ಯುನಲ್ ಅಲ್ಲೇ ಮುಗಿಲಿ ಅಂತೇಳಿ ಆಗಸ್ಟ್ 24, 2015 ಪ್ರೈಮ್ ಮಿನಿಸ್ಟರ್ ಹೇಳಿದ್ದಾರೆ ನಮ್ಗೆ ಡೆಲಿಗೇಷನ್ ಹೋದಾಗ. ಮುರುಘರಾಜ್ ಕೂಡಿಸಿ ನನಗೆ ಮಾತಾಡಕ್ ಆಗಲ್ಲ, ಒಪ್ಪಲ್ಲ, ನೋಡೋಣ ದೇಕೆ ಅಂತ ಹೇಳಿ ಕಳಿಸಿದ್ರು. ಆಯ್ತು, ಮುಂದೆ ರಾಜ್ಯ ಸರ್ಕಾರ ಫಾಲೋ ಅಪ್ ಮಾಡ್ಬೇಕಾಗಿತ್ತು. ಆಯ್ತು, ಸರಿ. ಇನ್ನೊಂದು ನಿಮ್ ಗಮನಕ್ಕೆ ಹೇಳ್ತೀನಿ, ಇದೇ ನ್ಯಾಯವಾದಿಗಳು ಒಂದು ಒಟ್ಟಾರೆ ನಾವು ಮೇಲ್ಮನಿ ಒಳಗ ಒಂದು ಕೊನೆ ಅವಾರ್ಡ್ ತಗೊಳ್ಳೋವರೆಗೂ ಗೆಜೆಟ್ ಮಾಡಿಸೋದು ಬೇಡ ಅಂತ ನಿಂತಿದ್ರು. ಅವಾಗ ನಾವು ಕೇಳಿಲ್ಲ, ಗೆಜೆಟ್ ಆಗ್ಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಕೊಟ್ಟಂತ ನೀರನ್ನು ಬಳಕೆ ಮಾಡ್ಕೊಳ್ಬೇಕು ಮೊದಲ. ಅದನ್ನ ಬಿಟ್ಟು ಮೇಲ್ಮನಿ ಒಳಗ ಕೊಟ್ಟ ಮೇಲೆ ಫೈನಲ್ ಆಗಿ ನಾವು ಬಳಕೆ ಮಾಡ್ಕೊಳ್ಳೋಣ ಅಂದ್ರೆ ಇಲ್ಲಿ ಕುಡಿ ನೀರಿನ ಬಗ್ಗೆ ನೀರಿಲ್ಲದ ಸಾಯೋಣ ನಾವು. ಇದರಲ್ಲಿ ರಾಜಕಾರಣನ ನ್ಯಾಯವಾದಿಗಳು ಎಷ್ಟು ತಪ್ಪು ಮಾಡಿದ್ದಾರೆ ಅವ್ರನ್ನ ಕಳಿಸಿ. ಬೇಕಂದ್ರೆ ಮೋಹನ್ ಕಾತರ್ಕಿ ಅವ್ರನ್ನ ನಾನು ಸ್ಪಷ್ಟವಾಗಿ ಹೇಳ್ತೀನಿ, ಅದನ್ನ ಬಹಳಷ್ಟು ಡಿಲೇ ಮಾಡಿದಾರೆ ಅನ್ನೋ ನಾನು ಸ್ಪಷ್ಟವಾಗಿ ಹೇಳ್ತೀನಿ. ನನಗೆ ತಿಳ್ಕೊಂಡ ಪ್ರಕಾರ ಹೇಳ್ತೀನಿ, ಈ ಎಲ್ಲನೇ ಕೂಡ ಈ ಕಳಸಾ ಬಂಡೂರಿ ಒಳಗ ಮೋಸ 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 ಮಾಡಿ ಕೊನೆಗೆ ನಾವು ಮಾಡಿದ ನೀವೇ ಯಾರಾದ್ರೂ ಮಾಡ್ಕೊಳ್ಳಿ ಪುಣ್ಯಾತ್ಮಗಳೇ, ನಾವು ಮಾಡಿದೀವಿ ಅಂತ ಹೇಳಕ್ ಆಗಲ್ಲ. ನೀವೇ ಮಾಡಿದ್ರಿ ಒಪ್ಕೊಳ್ತೀನಿ. ಯಾವಾಗ ನೀವು ತಂದು ಕೊಡುದು ನೀರು? ಯಾವಾಗ ತಂದು ಕೊಡ್ತೀರಿ ನೀರು ಹೇಳಿ ನಮಗೆ? ನಿಮಗ್ ಕೊಟ್ಟಿದ್ದೇನ? ಇಡೀ ಬೆಟ್ಟವನ್ನ ಹೊಡ್ಡಿದ ನಾವು ಸಿಕ್ಕಿದ್ದೀವಿ. ವೀರೇಶ್ ಅವರೇ, ಬಹಳ ಒಳ್ಳೆ ಪ್ರಶ್ನೆಯನ್ನ ಕೇಳಿ ಅಲ್ಲಿಗೆ ನಿಮ್ಮ ಮಾತನ್ನ ನೀವು ಮುಗಿಸ್ತೀರಿ ಅಂತ ಅನ್ಕೊಂಡಿದ್ದೆ. ನೀವು ಯಾರು ಬೇಕಾದ್ರೂ ಕ್ರೆಡಿಟ್ ತಗೊಳ್ಳಿ, ಯಾವಾಗ ತರ್ತೀರಾ ಅಂತ. ಕರೆಕ್ಟ್. ಈಗ ಜನ ಅದಕ್ಕೆ ಕೇಳ್ತಾ ಇರೋದು. ಕಳೆದ ಬಾರಿ ಯಡಿಯೂರಪ್ಪನವ್ರು ಪತ್ರ ತೋರಿಸಿದ್ರು, ಈ ಬಾರಿ ಇವರು DPR ತೋರಿಸ್ತಾ ಇದ್ದಾರೆ. ಆಕ್ಚುಲ್ ಆಗಿ ಕೆಲಸ ಶುರು ಮಾಡಿ ಅಂತ 18ರಲ್ಲಿ ಪ್ರಾಧಿಕಾರದಿಂದ ನಿಮ್ಗೆ ಅನುಮತಿ ಸಿಕ್ಕಿದ್ರು ಕೂಡ, ಟ್ರಿಬ್ಯುನಲ್ ನಿಮ್ಗೆ ನಿಮ್ ಪರವಾಗಿ ತೀರ್ಪನ್ನು ಕೊಟ್ಟರು ಕೂಡ, ಇಲ್ಲಿವರೆಗೂ 3 ವರ್ಷಗಳ ಯಾಕೆ ನಿದ್ರಲ್ಲಿದ್ದೀರಿ ಅಂತ ಕೇಳ್ತಾರೆ ಜನ. ನಾವು ವಿಪಕ್ಷವಾಗಿ ಅದೇ ಕೇಳ್ತಾ ಇರೋದು, ಅದೇ ಹೋರಾಟ ಮಾಡ್ತಾ ಇರೋದು. ಆ ಹೋರಾಟಕ್ಕೆ ಎದುರು ಇವತ್ತು DPR ಅಂತ ನಾವು ಒಂದು ಹೊಸ ತಗೊಂಬಂದಿದ್ದಾರೆ. ಆದ್ರೆ ನೀವು ಬಜೆಟ್ ಅಲ್ಲಿ ಎಷ್ಟಿರ್ತೀರಿ, ಕೆಲಸ ಯಾವಾಗ ಶುರು ಮಾಡ್ತೀರಿ, ಅದು ಮುಖ್ಯ. ಕೇಂದ್ರ ಸರ್ಕಾರದಿಂದ ಕ್ಲಿಯರ್. ಈಗ ಇದೊಂದ್ಸಲಿ ಕೆಲಸ ಮಾಡ್ಲಿಕ್ಕೆ ಶುರು ಆಗಲ್ಲ, ಟೈಮ್ ಎಲ್ಲ ಕೆಲಸಗಳು ಶುರು ಆಗಬೇಕಾಗ್ತದೆ. ನೀವು ಯಾಕೆ ಕ್ಲಿಯರೆನ್ಸ್ ಹಾಕಿಲ್ಲ? ಇನ್ನು ಅರಣ್ಯ ಇಲಾಖೆ ಕ್ಲಿಯರೆನ್ಸ್ ಯಾಕೆ ಹಾಕಿಲ್ಲ? ಜಲಸಂಪನ್ಮೂಲ ಇಲಾಖೆಯಿಂದ ಯಾಕೆ ಕ್ಲಿಯರೆನ್ಸ್ ತಗೊಂಡಿಲ್ಲ? ನೀರಾವರಿ ಕಾಲದಲ್ಲಿ, ಕುಡಿಯ ನೀರಾವರಿ ಕಾಲದಲ್ಲಿರು ನೀವು ವಿದ್ಯುತ್ ಇರಿಗೇಷನ್ ಮಾಡ್ಲೇಬೇಕಲ್ಲ, ಪರ್ಮಿಷನ್ ತಗೊಳ್ಳೇಬೇಕಲ್ಲ. ಅದಕ್ಕೆ ಯಾಕೆ ನೀವು ಪ್ರಯತ್ನ ಮಾಡಿಲ್ಲ, ನಿಷ್ಕ್ರಿಯರಾಗಿದ್ದೀರಿ ಅಂತ. ಅಲ್ಲ ಡಾಕ್ಟರ್ ತೇಜಸ್ವಿನಿ, ಕಡೆ ಮಾತು, ಅಥವಾ ಸಮಯ ಇರೋದು ಅಷ್ಟೇ. ಮೂಗಕ್ ತುಪ್ಪ ಸೋರಬಾರ್ದು, ಆ ತುಪ್ಪ ಬಾಯಿಗೆ ಸೋರಿದ್ರೆ ನಾವು ತಿನ್ನಲ್ಲ, ಬೇಡಪ್ಪ, ನಮಗ್ ಬೇಡ ಆ ತುಪ್ಪ. ಹಂಗಾಗಿ ಡೈರೆಕ್ಟ್ ಆಗಿ ಬಾಯಿಗೆ ಬಿಸಿ ತುಪ್ಪ ಅಲ್ಲ, ಮತ್ತೆ ಊಟಕ್ಕೆ ಹಾಕಿ ಪ್ಲೀಸ್. ಇಲ್ಲ, ನಮಗೆ ಋಣ ಇದೆ, ನಮಗೆ ಬದ್ಧತೆ ಇದೆ. ಉತ್ತರ ಕರ್ನಾಟಕ ನಮ್ಮನ್ನು ಕೈ ಹಿಡಿದಿದೆ, ಆಶೀರ್ವಾದ ಮಾಡಿದ್ದಾರೆ. ನಮಗೆ ದೊಡ್ಡ ನಿರೀಕ್ಷೆ ಇರ್ತಕ್ಕಂಥ ಒಂದು ಕರ್ಮಭೂಮಿ, ಅದು ನಾನು ಮೊದಲೇ ಹೇಳಿದೆ ನಿಮಗೆ. ಹಾಗಾಗಿ ಮತ್ತೆ ಇದು ನಮಗೆ ಚುನಾವಣಾ ಗಿಮ್ಮಿಕ್ಕು ಅಲ್ಲ, ನಮ್ಮ ಬದ್ಧತೆ. ತುಂಬ ದಶಕಗಳ ಗಟ್ಟಲೆ ಇರೋರು ಮಾಡ್ದಲೆ ಇವತ್ತು ನಮ್ಮ ಬಗ್ಗೆ ಅವ್ರು ಏನು ಮಾತಾಡಿದ್ರು ನಾವು ಅದನ್ನೇನು ತಲೆ ಕೆಡಿಸ್ಕೊಳ್ಳೋದು. ನಾವು ತಲೆ ಕೆಡಿಸ್ಕೊಳ್ಳೋದು ನಮ್ಮ ಜನರ ಬಗ್ಗೆ, ಅವ್ರ ಭಾವನೆಗಳ ಬಗ್ಗೆ. ಅದೆಲ್ಲದಕ್ಕಿಂತ ಮುಖ್ಯ ನಮಗೆ ಯಾವ ಕ್ರೆಡಿಟ್ ಬೇಡ. ಯಾಕಂದರೆ ಎಲ್ಲ ಯಾರ್ಯಾರ ಕಾಲದಲ್ಲಿ ಏನೇನಾಯಿತು ಅಂತ ಮುಂದೊಂದು ದಿನ ನೀವು ಹೇಳ್ತೀರಾ, ನಾವೇನು ಹೇಳಬೇಕಾಗಿಲ್ಲ. ಒಟ್ಟಾರೆಯಾಗಿ ಈ ಯೋಜನೆ ತುಂಬ ದಿನಗಳಿಂದ ನೆನೆಗೊದ್ದಿರೋ ಯೋಜನೆ ಬರಬೇಕು, ಅನುಷ್ಠಾನಗೊಳ್ಬೇಕು, ನಮ್ಮ ಜನರಿಗೆ ಕುಡಿಯುವ ನೀರು ಸಿಗಬೇಕು.
ಬೇಕು ಮತ್ತು ನಮ್ಮ ನೀರಿನ ಪಾಲನ್ನ ಸುಸೂತ್ರವಾಗಿ ತೆಗೆದುಕೊಳ್ತಕ್ಕಂಥ ಇದು ಬೇಕು. ಈ ಕ್ರೆಡಿಟ್ ವಾರನ್ನ ಬಿಟ್ಟು ದಯವಿಟ್ಟು ನಾವೆಲ್ಲರೂ ಒಗ್ಗಟ್ಟನ್ನ ಪ್ರದರ್ಶನ ಮಾಡಿ ನೀವು ಸಹಕಾರ ಕೊಡಿ ಅನ್ನೋ ಮಾತನ್ನು ಮಾತ್ರ ನಾನು ಇಲ್ಲಿ ಕರ್ನಾಟಕದಲ್ಲಿ ಜಗಳ ಆಡೋಣ, ಬಟ್ ದೆಹಲಿಗೆ ಹೋಗೋ ತನಕ ಜಗಳ ಬೇಡ, ಪ್ರದರ್ಶನ ಮಾಡೋಣ. ವಿತ್ ಗೋವಾ ಅಂದಾಗ ನಮಗ್ ಒಗ್ಗಟ್ಬೇಕು. ಯಾಕೆ ಅವ್ರಲ್ಲಿ ನೋಡಿ ಅಲ್ಲಿ ಅವ್ರು ಒಗ್ಗಟ್ಟು ತೋರಿಸ್ಲಿಲ್ವಾ? ಆಪರೇಷನ್ ಆಯ್ತು, ಇನ್ನೊಂದಾಯ್ತು, ಈ ಪಕ್ಷ ಬಿಟ್ಟು ಆ ಪಕ್ಷಕ್ಕೆ ಹೋದ್ರು, ಪಕ್ಷಗಳ ನಡುವೆ ವೈಷಮ್ಯ ವೈರತ್ವ ನೀರು ಅಂತ ಬಂತು, ಮಾಂಡವಿ ನಿಲ್ಲಿಲ್ವಾ ಎಲ್ಲರೂ ಒಟ್ಟಿಗೆ ಇವತ್ತು? ಅದೇ ರೀತಿಯ ಒಂದು ವರ್ತನೆಯನ್ನ ಈ ರಾಜ್ಯದ ಜನತೆ, ಈ ರಾಜ್ಯದ ರಾಜಕೀಯ ಪಕ್ಷಗಳಿಂದ ನಿರೀಕ್ಷಿಸ್ತೀವಿ. ನನ್ನ ಹತ್ರ ಸಮಯ ಇದ್ದಿದ್ದಷ್ಟೇ. ವೀರೇಶ್ ಸೋಬ್ರದ್ ಮಠ ಅವರೇ ಧನ್ಯವಾದ ನಿಮ್ಮ ಸಮಯಕ್ಕಾಗಿ. ಅಶೋಕ್ ಚಂದರ್ಗಿ ಅವರೇ ಧನ್ಯವಾದ. ನಟರಾಜ್ ಅವರೇ, ಡಾಕ್ಟರ್ ತೇಜಸ್ವಿನಿ, ಥ್ಯಾಂಕ್ ಯು ಫಾರ್ ಯೋರ್ ಟೈಮ್. ಟೈಮಿಂಗ್ ಬಗ್ಗೆ ತುಂಬಾ ಮಾತಾಗ್ತಿದೆಯಲ್ಲ. ಗೋವಿಂದ ಕಾರಜೋಳ ಅವರು ಎಷ್ಟೋ ತಿಂಗಳಿಂದ ಹೇಳಿದ್ರು ಡಿಸೆಂಬರ್ನಲ್ಲಿ ಒಂದು ಒಳ್ಳೆ ಸುದ್ದಿ ಇದೆ ಅಂತ. ಅದು ಟೈಮಿಂಗ್. 2018ರಲ್ಲಿ ಯಡಿಯೂರಪ್ಪನವ್ರು ಹೇಳಿದ್ರು ನಾ ರಕ್ತದಲ್ಲಿ ಪತ್ರ ಬರೆದು ಕೊಟ್ಬಿಡ್ತೀನಿ ಇದಾಗಲಿಲ್ಲ ಅಂದರೆ ಅಂತ. ಅದು ಟೈಮಿಂಗೆ. ಹಾಗಾಗಿ ಟೈಮಿಂಗನ್ನು ನಾವು ಪ್ರಶ್ನೆ ಮಾಡ್ತಾ ಹೋದರೆ 10 ಟೈಮ್ ಸಿಗ್ತಾವೆ ನಮಗೆ. ನಾವು ಪ್ರಶ್ನೆ ಮಾಡಬೇಕಾಗಿರೋದು ನಮ್ಮ ಮನೆಗೆ ನೀರು ಯಾವತ್ತು ಬರುತ್ತೆ ಅಂತ. ಉತ್ತರ ಕರ್ನಾಟಕದ ಆ 4 ಜಿಲ್ಲೆಗಳು, 13 ತಾಲೂಕು ಪಟ್ಟಣಗಳಿಗೆ ಮುಂದಿನ ವರ್ಷ ಬರ ಅಂತ ಬರದೇ ಇರುವಂಥ ಒಂದು ವರ್ತನೆ ಮತ್ತು ನಡೆ ಕ್ರಮ ರಾಜ್ಯ ಸರ್ಕಾರದ ಆಗಿರುತ್ತೆ ಅಂತ ಭಾವಿಸೋಣ. ನೀವು ನೋಡ್ತೀರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.